ಸರ್ ಆಮೇಲೆ ಇನ್ನೊಂದು ಹೇಳಿದ್ರಿ ಕೊಂಬು ಎರಡು ಏನೋ ಸಡ್ಲಾಗಿತ್ತು ಏನೋ ಅಂತ, ಏನಕ್ಕೆ ಹೆಂಗಾಗಿತ್ತು ಅಂತ ಏನೋ. ಆಮೇಲೆ ತುಂಬಾ ಜನ ಅದನ್ನ ಆ ಟೈಮಲ್ಲಿ ನಾನು ನೋಡಿದ್ದೀನಿ, ರೀಲ್ಸ್ ಹಾಕೋದು ಅಥವಾ ಸ್ಟೇಟಸ್ ಹಾಕೋದು ಪ್ರತಿಯೊಬ್ರು ಹಾಕಿದ್ದಾರೆ. ಏನಕ್ಕೆ ಏನಾಗಿತ್ತು ಅಂತ? ಅದು ಏನಾಗಿತ್ತು ಅಂದ್ರೆ, ಇವಾಗ ನಿಮ್ಗೇನು ಹೇಳಿದ್ನಲ್ಲ, ಹಾನಗಲ್ ಅಖಾಡದಲ್ಲಿ ಹೋರಿ ಬಿದ್ದಿತ್ತು. ನೆಕ್ಸ್ಟ್ ಅದೇ ಅಖಾಡಕ್ಕೇನೆ ಚಾಲೆಂಜ್ ಮೇಲೆ ಹೋರಿ ಹಾಕಿ ಅವತ್ತು ಬಂಪರ್ ಕೊಟ್ರು ನಮ್ಗೆ. ಬಂಪರ್ ಕೊಟ್ರಿ, ಅದನ್ನ ಪೈಲಾನ್ಗಳು ಎಲ್ಲಾರಲ್ಲ, ನಿಯತ್ತಿಲ್ ಹಿಡಿರು ಅದಾರ, ಇಂಥ ಒಣಜಂಬದ್ ಮಾತಾಡೋರು ಅದಾರ ಪೈಲಾನ್ಗಳು. ಅದರಲ್ಲಿ ಒಬ್ಬರು ಒಂದು ಬ್ಯಾಚಿನರು ಮಾತಾಡಿದ್ರು, ಇಲ್ಲ ಅವ್ರು ಎಲ್ಲಿ ನಡೀತೈತಿ ಅಲ್ಲೆಷ್ಟ ಹುರಿ ಹಾಕ್ತಾರ. ಎಲ್ಲಾರು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ರೀ, ಒಂದು ಅಖಾಡ ಐತಂತಂದ್ರೆ ಒಂದು ಫ್ಯಾಮಿಲಿಯರು ಒಂದು ಫ್ರೆಂಡ್ ಸರ್ಕಲ್ನವ್ರು ಸೇರಿ ಹಬ್ಬ ಇಟ್ಟಿರ್ತಾರ. ಅಲ್ಲಿಗೆ ಬರೋರು ಲಕ್ಷಾಂತರ ಜನ ಬಂದಿರ್ತೈತಿ, ಎಲ್ಲಾರು ನಂಬರಲ್ಲ. ಹೌದೌದು. 10 ಜನ ನಂಬರ್ ಅದಾರ ಅಂದ್ರೆ 100 ಜನ ನಮ್ಗೆ ಹಾಲ್ದಾರ ಇರ್ತಾರ ಒಳಗಡೆ. ಅದನ್ನ ಅರ್ಥ ಮಾಡ್ಕೊಂಡ್ ಮಾತಾಡ್ಬೇಕು ಯಾರಾದ್ರೂ. ಆದ್ರೆ ಅವತ್ತಾಗಿದ್ದು ಅಷ್ಟೇ ರೀ. ಏನಾಗಿದ್ದಂದ್ರೆ, ಅವ್ರ ನಡೆಯಲ್ಲ ಅಷ್ಟ ಹಬ್ಬ, ಅವ್ರು ಏನ್ ನಡಿತೈತಿ, ಅವ್ರಿಗೆ ಎಲ್ಲಿ ಜನ ಐತಿ ಅಲ್ಲಿ ಅಷ್ಟ ಹಬ್ಬಕ್ಕೆ ಹಾಕ್ತಾರ, ಅವ್ರನ್ನ ಎಲ್ಲಿ ಹಾಕಲ್ಲ ಅಂತೇಳಿ. ನೆಕ್ಸ್ಟ್ ಅಖಾಡಕ್ಕೆ ಅವ್ರಿಗೆ ಹೇಳಿದ್ ನಾವು, ನೀವು ಯಾವ ಅಖಾಡಕ್ಕೆ ಹೋರಿ ಹಾಕಂತೀರಿ, ಏನ್ ನಮಗ್ ಮಾತಾಡ್ದಾಗ ಅವ್ರಿಗೆ ಹೇಳಿದ್ರಿ ನಾವು, ಆ ಅಖಾಡಕ್ಕೆ ನಾವು ಹೋರಿ ಹಾಕ್ತಿವಿ. ಸಿಡಿಹಳ್ಳಿ ಅಖಾಡ ಅಂತ ಒಂದು ಅಖಾಡ ಆತ್ರಿ, ಸಿಡಿಹಳ್ಳಿ ಅಖಾಡಕ್ಕೆ ಹಾಕ್ರಿ ಹೋರಿನ. ಸರಿ ಅಂತ ಅವತ್ತ ನಾಳೆ ಹಾಕ್ತಾವಂದ್ರೆ ಇವತ್ತಂತ ವಿಡಿಯೋ ಮಾಡಿ ಓಪನ್ ಚಾಲೆಂಜ್ ಮಾಡಿ ಮತ್ತೊಮ್ಮೆ ವಿಡಿಯೋ ಮಾಡಿ ಮುಕ್ಕಳಾಗ ದಮ್ ಇದ್ರೆ ಹರ್ಕರೆ ಅಂತ ಹೇಳಿ ಹೊರಿ ಹಾಕಿದ್ದು. ಅವತ್ತು 1ನೇ ರೌಂಡ್ ಬಿಟ್ಟಿದ್ರು ನಾವು. 1ನೇ ರೌಂಡಿಗೆನೆ ಅದು ಹೇಳಿದಲ್ರಿ, ಅದು ಯಾಕೆ ಆಡ್ದಾಗ್ರಿ ಫೇಲ್ ಅನ್ನೋದೇ ಇಲ್ಲ ಅದ್ರದ್ದು. ಅಷ್ಟು ಪರ್ಫೆಕ್ಟಾಗಿ ಹೋಗತ್ತವ. ಏನೋ ನಾವು ಮಾಡಿದ್ರೆ ತಪ್ಪು ಮಾಡ್ಬೇಕಷ್ಟೆ, ಅದು ಬಿಟ್ರೆ ಅದು ಯಾಕೆ ಆಡ್ದಾಗ ಅದು ತಪ್ಪು ಮಾಡ್ಕೊಳಂಗಿಲ್ಲ, ಅಷ್ಟು ನೀಟಾಗಿ ಹೋಗತಿ. ಅವತ್ತು ಹೆವಿ ಸ್ಪೀಡ್ ಇತ್ತು ರೀ ಹೋರಿ, ಹೆವಿ ಸ್ಪೀಡ್ ಇತ್ತು. ಅವತ್ತು ಅದ್ರಾಗ ಯಾರು ಏನೇನು ಆಗ್ಯಾರ ಅನ್ನೋದು ಅವತ್ತು ನಾಕಾಡ್ದಾಗ ಇದ್ದಾರೆ ಗೊತ್ತು. ಅದಾಗಿ ಹೊರಗಡೆ ಹೋದ್ಮೇಲೆ ಹೋರಿ ಇವನ ಹಿಡಿತಾನ್ರಿ ಹೊರಗಡೆ. ನಮ್ಮ ಹುಡ್ರದವ್ರು ಹಿಡಿತಾರ. ಹಿಡಿದ ಮೇಲೆ ಅದು ಹಿಡಿಯಕ್ಕಿಂತ ಮುಂಚೆನೆ ಹಗ್ಗ ಹಾಕೊಂಡ್ ಹೋಗ್ತಾರಲ್ರಿ, ಹಿಡಿಯಕ್ ಹೋದಾಗ ಲೇಟಿ ಕಂಬಕ್ಕೆ ಗಿಡಕ್ಕೆ ಹೊಡ್ಕಂತಂದ್ರಿ. ಫಸ್ಟ್ ಹೊಡ್ಕಂದಾದ್ಮೇಲೆ ಲೈಟಿ ಕಂಬಕ್ಕೆ ಹಾಕಿ ಹಿಡಿದ ಸುತ್ತರದು ಹಿಡಿತಾರ ಅವ್ರು. ಲೈಟಿ ಕಂಬ ಹಾಕಿ ಸುತ್ತರದು ಮಕ್ಕದಾಗ ಹಿಡ್ಕೊಂಡಾಗ ಅಬ್ಬಾನಿಗಳು ರೀ ಬಂದ ಪಾಪ ಅವ್ರಿಗೇನು ಗೊತ್ತಿರಿ ಹಿಂಗೆ ಹಾಕತ್ತೆ, ಅವ್ರಿಗೇನು ಗೊತ್ತಿಲ್ಲ ಹಿಂಗೆ ಹಾಕತ್ತೆ ಅನ್ನೋದು. ಹೋರಿ ಹಿಡಿದ್ರಲ್ಲ ಅಂತೇಳಿ ಕೇಕಿ ಹೊಡ್ಕಂತ ಅಷ್ಟ್ರ ಮೈ ಮೇಲೆ ಬಂದ್ಬಿಟ್ರೆ ಮತ್ತು ಅದು ಮೊದಲೇ ಸಿಟ್ಟು ಜಾಸ್ತಿ ರೀ. ಮತ್ತು ಹುಲಿ ಎದ್ದು ಇವ್ರನ್ನೆಲ್ಲ ಒಗದು ಓಡೋಗೈತ್ರಿ. ಓಡೋಗೋದಕ್ಕೆ ಇವ್ರು ಏನು ಮಾಡ್ರೆ ಹಗ್ಗನ ಕಂಬಕ್ಕೆ ಸುತ್ತ ಹಾಕಿ ಜಗ್ಗಿ ಹಿಡ್ದಾರ್ರಿ. ಅದು ಹಿಂಗೆ ಓಡಿ ಹಿಂಗೆ ಹೊಲ್ದಾಗ ಹಾರೈತಿ. ಹೊಲ್ದಾಗ ಹಾರಿದಾಗ ದೊಡ್ಡದೊಂದು ಇದಿತ್ತು ಗುಂಡಿ. ಆ ಗುಂಡಿ ಒಳಗೆ ಬಿದ್ಬಿಡೋದು ಹೋರಿ. ಪೂರ ಹೊರಿನೇ ಬಿದ್ದೈತ್ರಿ. ಅದು ಅಲ್ಲಿ ಆಗಿತ್ತು ಏನು, ಇಲ್ಲಿ ಫಸ್ಟ್ ಕಂಬಕ್ಕೆ ಹೊಡೆದಿತ್ತಲ್ಲ ಅಲ್ಲಿ ಆಗಿತ್ತು, ಈಗ ಗಿಡಕ್ಕೆ ಹೊಡೆತಲ್ಲ ಅಲ್ಲಿ ಆಗೈತೋ ಗೊತ್ತಿಲ್ಲ. ನಾವು ಹೋದ್ವಿ ನಾವು ಬಿಡಲ್ಲೇ ಇರ್ತೀವಿ. ನಾವು 4 ಜನ ಬಿಡಲ್ಲೇ ಇರ್ತೀವಿ. ನಾವು ಬಿಟ್ವಿ ಹೋದ್ವಿ. ಏನಾಯ್ತು ಇಲ್ಲ ಅಣ್ಣ ಹಿಂಗೆ ಆಗಿದೆ ಅಂದ್ರೆ ಸರಿ ಅಂದ್ರೆ ಅಷ್ಟಾಗಿ ಹಿಡಿದಿದ್ರಿ ಅವ್ರು. ನಾವು ನೋಡಿದ್ವಿ ಯಾಕೆ ಹಿಂಗೆ ಮಾಡೋದು, ಭಾಳ ಹಂಗೆ ನಾಲ್ಗೆ ಇಷ್ಟು ಶುದ್ಧ ಹೊರಗೆ ತೆಗೆದ್ರಿ ಹೋರಿ. ತೆಗೆಯೋದು ಕಣ್ಣು ಹಾಕ್ಯಪ್ಪ ಹೋಗಿ ಮಾಡಿ ಸಿಟ್ಟಿಲ್ಲಿ ಹೊಡ್ರು ಅನ್ನೋದು. ನಾ ಇದು ಯಾಕೆ ಮಾಡೋದೈತೆ ರೀ ಅಂತಂದು ಇವ್ನು ಕೇಳಿದೆ. ಇಲ್ಲ ಅಣ್ಣ ಭಾಳ ಕಡ್ಸಿತ್ತು ಹಿಡಿಯಬೇಕಾರ ಅಂತಂದು ಸಿಟ್ಟು ಜಾಸ್ತಿ ಮಾಡ್ಕೊಂಡೈತ್ಲಿ. ಅದು ಇರ್ಲಿ ಬಾ ಅಂತೇಳಿ ತೊಗೊಂಬಂದು ಪಾಳ್ಯಕ್ಕೆ ಹಚ್ಚಿದ್ವಿ ರೀ ಹೋರಿನ. ಪಾಳ್ಯಕ್ಕೆ ಹಚ್ಚಿದ್ವಿ, ನೋಡಿದ್ವಿ ಚಟ್ ಯಾಕೆ ಹಿಂದೆ ಮುಂದೆ ಆದಂಗೆ ಆಗಿತ್ತು. ಯಾಕೆ ಚಟ್ ಹಿಂದೆ ಮುಂದೆ ಆಗೈತ್ಲಿ, ಚಟ್ ತಪ್ಪೈತಿ ಕುಂತಿಲ್ಲ, ಅದು ಸರ್ದಾಡೈತದ ಅಂತೇಳಿ ಚಟ್ ಕಟ್ಟಾಕಂತೆ ಒಂದು ಅರ್ಧ ತಾಸು ಪಾಳ್ಯದಲ್ಲಿ ನಿಲ್ಸಿದ್ವಿ. ಸ್ವಲ್ಪ ಕೂಲ್ ಆಗ್ಲದ ಅಂತೇಳಿ ನಿಲ್ಲಿಸಿ ಆಮೇಲೆ ಸೈಡಿಗೆ ತಕ್ಕೊಂಡು ಚಟ್ ಹುಚ್ಚಿದ್ವಿ. ಚಟ್ ಹುಚ್ಚೋದಿಗೆ ರೈಟ್ ಸೈಡ್ ಇದ್ದೆ. ರೈಟ್ ಸೈಡ್ ಕೊಂಬ್ ನಾನೇ ಮುಟ್ಟಿದ್ದೆ ಫಸ್ಟ್. ನಾನು ಬಿಚ್ಚಾದಿದ್ವಿ. ಹಿಂಗೆ ಬಿಚ್ಚಿದೆ. ಅದು ಒಂಥರ ಹಳ್ಳಿನೂ ಬರೋದ್ರೆ ಅಷ್ಟು ಹಗರ್ ಬಂದ್ಬಿಡ್ತು ಕೈಯಾಗ. ಹಿಂಗೆ ಮಾಡಿದೆ, ಹಿಂಗೆ ಅಳಗಾಡ್ಬಿಡ್ತು. ನಾನು ಅವಾಗ ಇಲ್ಲಿ ಕೊಂಬ ಮುರ್ಕೊಂಡೈತ್ಲಿ ಹೋರಿ ಅಂತೇಳಿ ಇವ ಆ ಕಡೆದು ಮುಟ್ಟಿದ. ಅಯ್ಯೋ ಈ ಕಡೆದು ಮುರಿದತ್ಲಿ ಅಂತ. ಅವಾಗ ನಮ್ಗೆ ಗೊತ್ತಾಗಿದ್ದು ಕೊಂಬ ಮುರಿದೈತಿ ಅಂತ. ಹಿಂಗೆ ಗಾಡಿ ಒಳಗೆ ಹೇರ್ಕೊಂಬರ್ಬೇಕ್ರಿ. ತುಂಬ ಜನ ಮಾತಾಡಿದ್ರೆ ಏನಾಗಿಲ್ಲ, ಹಂಗೆ ಹೇರ್ಕೊಂಡು ಹೊಂಟಾರ ಅವ್ರಿನ. ಯಾರು ನಾವು ಅಷ್ಟು ಓಪನ್ ಚಾಲೆಂಜ್ ಮಾಡಿ ಹೊರಿ ಹಾಕಿವ ಅಂದಾಗ ತಿಳ್ಕೊಬೇಕು ನೀವು, ನಾವು ಹಬ್ಬಕ್ಕೆ ಹಾಕಿದ್ದೇವಂತೆ. ಅದಾದ್ಮೇಲೆ ಹಿಂಗೆ ಸುಮ್ಮನೆ ಯಾಕಂತಾರ ಹೊರಿನ ಅಂದ್ರೆ ಕೊಂಬು ಅದಕ್ಕೆ ಕೆಸರಿ ಟವಲ್ ಸುತ್ತಿಕೊಂಡು ತೊಗೊಂಬಂದಿದ್ರು ನಾವು. ಬಿಗಿ ಅಂದ್ರೆ ಉದುರ್ಬಾರ್ದು ಅಂತ ಹೇಳಿ. ಹೌದೌದು. ಅದು ನಿಂತಿದ್ದೆ ಅದ್ರ ಮ್ಯಾಗ ರೀ, ಬರೀ ಚರ್ಮದ ಮೇಲೆ. ಒಳಗಡೆ ಪೂರಾ ಓಪನ್ ಆಗಿದೆ. ಅದು ನಿಂತಿದ್ದೇನ್ರಿ, ಅದು ಚರ್ಮ ಏನೈತಲ್ಲ ಸುತ್ತಲು, ಆ ಚರ್ಮದ ಮೇಲೆ ನಿಂತಿರೋದು ಅಷ್ಟೇ. ಅದಕ್ಕೆ ಅವ್ರಿಗೆ ಕೊಂಬು ಕರೆಕ್ಟ್ ಅದಾವ ಅನ್ಸೈತ್ರಿ ಅವ್ರಿಗೆ. ಮುಂದಕ್ಕೆ ಬಗ್ಗಿದ್ರೆ ಮುಂದಕ್ಕೆ ಬಗ್ಗವ್ರಿ ಕೊಂಬು ಎರಡು. ಹಿಂಗೆ ಹಿಂದಕ್ಕೆ ಮಾಡಿದ್ರೆ ಹಿಂದಕ್ಕೆ ಬಗ್ಗವ್ ಹಿಂಗೆ. ಆಮೇಲೆ ಊರಿಗೆ ಬಂದ ಮೇಲೆ ವಿಡಿಯೋ ಮಾಡಿ ಮತ್ತೊಮ್ಮೆ ಹಾಕಿದ್ವಿ ಅವ್ರಿಗೆ. ಹಿಂಗ್ರಿ ಇದ್ರಾಗ ಹೆಂಗೈತಿ ಅಂದ್ರೆ
ಇದ್ರಾಗ ಸಣ್ಣ ಸಣ್ಣ ಹುಡ್ರೆಲ್ಲ ಹಬ್ಬಕ್ಕೆ ಬಂದಾರ ಈಗ ಎಲ್ಲ ಕಾಲೇಜ್ ಹುಡ್ರು ಸ್ಕೂಲ್ ಹುಡ್ರೆಲ್ಲ ಏನು ಗೊತ್ತಿಲ್ಲ ಒಂದು ಎತ್ತು ಮನೇಲಿ ಕಟ್ಕೊಂಡು ಅದ್ರದ್ದು ಚಾಕರಿ ಮಾಡಿದ್ರೆ ಅದ್ರದ್ದು ಯೋಗಕ್ಷೇಮ ನೋಡಿದ್ರೆ ಅವಾಗ ಅವ್ರಿಗೆ ಅರ್ಥ ಆಗೈತಿ ಒಂದು ಹೋರಿ ಬೆಲೆ ಏನು ಅನ್ನೋದು. ಹಂಗೆ ಸುಮ್ಮನೆ ಕೂತ್ಕೊಂಡು ಕಾಮೆಂಟ್ ಹಾಕದ್ರಿ ಏನು ಬೇಕಾದ ಕಾಮೆಂಟ್ ಹಾಕೋದು ಅದೆಲ್ಲ ಮಾಡಬಾರ್ದ್ರಿ. ನಾವು ನಮ್ಮ ಗ್ರೂಪ್ನಾಗ ನಮ್ಮ ಮೂಡ್ರಿ ಯಾರ ಹಾಕಿದ್ರೆ ನಾವು ಫಸ್ಟ್ ನಾವು ನೋಡಿ ತೆಗಸೇ ಬಿಡ್ತಾವ್ರಿ ಅವ್ನು. ಹಾಗಾಗಿ ಹೋಗ್ಬೇಡ್ರಿ ಯಾವ ಊರಿಗೆ ಇದ್ರೆ ಮನುಷ್ಯಾಗ ಐತಿ ದ್ವೇಷ. ಬಸವಣ್ಣ ಎಲ್ಲ ಎಲ್ಲ ಬಸವಣ್ಣನು ಒಂದ ನಮಗೆ. ಇವಾಗ ನೀವ ನೋಡಿದ್ರಿ. ಹೌದು, ನಾವೊಂದಿಬ್ಬರು ಹುಡುಗರು ರಿಮೂವ್ ಮಾಡಿದೆ. ಯಾವ ಉದ್ದೇಶಕ್ಕೆ ರಿಮೂವ್ ಮಾಡಿದ್ರಿ ಅವ್ರನ್ನ? ಈಗ ಬೇರೆ ಊರಿನ ಗ್ರೂಪ್ನ ಬೇರೆ ಊರಿನ ತೊಗೊಂಬಂದು ಲಿಂಕ್ ನಮ್ದ್ರ ಹಾಕ್ತಾರ, ಈ ನಮ್ದ್ರ ಆಗಿರೋರು ಅವ್ರಿಗೆ ಬೈತಾರ. ಅದಾಗಬಾರ್ದು. ಅದಕ್ಕೆ ನಾ ಏನು ಮಾಡ್ತೀವಿ, ಒಂದ್ಸರಿ ಹೇಳ್ತೇವೆ 2 ಸರಿ ಹೇಳ್ತೇವೆ ಮತ್ತು ಅದನ್ನ ಮಾಡತ್ತಾರ ಮೊದ್ಲು ಅವ್ನು ರಿಮೂವ್ ಮಾಡಿರ್ತೀವಿ ಗ್ರೂಪಿಂದ. ಬೇಡ ನಮ್ಗೆ, ಯಾಕಂದ್ರೆ ಯಾವ ಬಸವಣ್ಣಿಗೆ ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ. ನೀನು ಇಲ್ಲಿರೋನೇ ಯೋಗ್ಯ ಅಲ್ಲ, ಹಕ್ಕಿಲ್ರಿ ನಮ್ಗೆ. ಈಗ ನಮ್ಮ ಮನ್ಯಾಗ ಕಟ್ಗೆ ಅಂದ್ರೆ ನಾವು ಅದ್ರ ಮ್ಯಾಗ ನಮಗೆ ಹಕ್ಕಿರ್ತೈತೆ ಹೊರತು ಇನ್ನೊಬ್ಬಗೆ ಯಾವನಿಗೆ ಹಕ್ಕಿರಲ್ಲ ಮಾತಾಡೋದು. ಹೌದೌದು, ಅದ್ರ ಅಭಿಮಾನಿಗಳಿಗೆ ಹಕ್ಕೈತಿ ಮಾತಾಡಕ್ಕೆ. ಅದರ್ಸ್ ಇನ್ನೊಬ್ಬಗೆ ಯಾವಂಗ ಹಕ್ಕಿರಂಗಿಲ್ಲ, ಮಾತಾಡಬಾರ್ದು. ಈಗ ನಿಮ್ಮ ಊರಿನೂ ಬೇಕಾದಷ್ಟು ಕಡೆ ಬೇಕಾದಷ್ಟು ಚಲೋತ್ನೆ ಹಬ್ಬ ಮಾಡಿದ್ರು ನೆಗೆಟಿವ್ ಕಾಮೆಂಟ್ ಬಂದಿರ್ತಾವೆ. ಅವಾಗ ನಿಮಗೆ ಎಷ್ಟು ನೋವಾಗಿರ್ತದಲ್ಲ ಅಷ್ಟು ನಮಗೂ ಆಗಿರ್ತದೆ. ಅದನ್ನ ಬಿಡ್ರಿ, ಮೊದ್ಲು ಅಖಾಡಕ್ಕೆ ಬರ್ರಿ. ಅಖಾಡದಾಗ ಅದು ಏನು ಮಾಡೈತೆ ಅನ್ನೋದು ನೋಡಿ ಆಮೇಲೆ ಮಾತಾಡ್ರಿ. ನೀವು ನಮ್ಮ ಮ್ಯಾಗ ಏನಾರ ನಿಮ್ಗೆ ದ್ವೇಷ ಇದ್ರೆ ನಮಗೆ ಮಾತಾಡ್ರಿ. ಅದನ್ನ ಬಿಟ್ಟು ಅದಕ್ಕೆ ಯಾಕೆ ಗ್ರೂಪ್ನ್ಯಾಗ ಅನ್ನೋದ ಹಂಗ ಇನ್ನೋದ. ನೀವು ಈಗ ಮಾಡಾಕತ್ತಿರ ಹೊಲಗೇರಿಗಳು ನೋಡ್ರಿ ನೀವು. ಅದ ಸಾಕು. ಮತ್ತ ಅದ್ರಾಗ ಎಲ್ಲ ಊರಿಗೆ ಹೇಳ್ಕೊಬೇಡ್ರಿ. ಹೌದೌದು, ನಿಮ್ ವೈಯಕ್ತಿಕ ಇದ್ರೆ ನಿಮ್ ವೈಯಕ್ತಿಕ ಮಾಡ್ಕೊಂಡ್ ನೀಟಾಗಿ ಹಬ್ಬ, ರೈತರ ಹಬ್ಬನ ರೈತರಿಗೆ ಮಾಡಕ್ ಬಿಡ್ರಿ. ಇದ್ರಾಗ ಎಲ್ಲಾರು ಬಂದ್ಬಿಟ್ರಿ. ಈಗ ಎಲ್ಲಾರು ಬಂದ್ ಏನಾಗ್ಬಿಡತ್ರಿ, ಅವ್ರವ್ರ ಲೆಕ್ಕಕ್ಕೆ ತಗೊಂಡ್ರ ಹಬ್ಬನ. ಹೌದೌದು, ಇದು ಮೇನ್ ರೈತರ ಹಬ್ಬ ರೀ. ಇದು ಜಾನಪದ ಕ್ರೀಡೆ ಇಡೀ ನಮ್ಮ ಕರ್ನಾಟಕ, ತಮಿಳ್ನಾಡು, ಆಮೇಲೆ ಆಂಧ್ರ, ಈ 3 ಭಾಗದಾಗ ನಡೆಯೋದ್ರಿ ಇದು ಹೆಚ್ಚು. ಹೌದೌದು, ರೈತರ ಹಬ್ಬ, ರೈತರಿಗೋಸ್ಕರ ಮಾಡೋ ಅಂತ ಹಬ್ಬನ ರೈತರಿಗೂ ಬಿಟ್ಬಿಡ್ರಿ. ನೀವು ಎಲ್ಲೋ ಕೂತ್ಕೊಂಡು ಕೈಯಾಗ ಫೋನ್ ಬಂದ್ಬಿಟ್ಟವ್ರಿ. ಅವಾಗ ಇವೆಲ್ಲ ನಾವು ಊರಿಗೆ ಕಟ್ಟಾಕತ್ತಾಗ ಮೊಬೈಲ್ ಇದ್ದಿದ್ದಿಲ್ಲ ಅವಾಗ. ಹೌದೌದು, ಕೀಪ್ಯಾಡ್ ಎಲ್ಲ ಕೀಪ್ಯಾಡ್ಸ್. ಹೌದೌದು, ಯಾವನ್ ಕಾಮೆಂಟ್ ಬರ್ತಿದ್ದಿಲ್ಲ, ಯಾವನಿಲ್ರಿ. ಎಲ್ಲೆಲ್ಲೂ ಹಬ್ಬ ಮಾಡಿ ನಾವು ಬೆಳ್ಳಂಗೆ. ಈಗೆಲ್ಲ ಶಿವಮೊಗ್ಗ ಕಡೆ ಹಬ್ಬ ಅಂತವ್ರಿ, ಮೊದ್ಲು ಹಾಕಿದ್ದಿಲ್ಲ ಆ ಕಡೆ. ಆದ್ರೆ ನಾವ್ ಎಲ್ಲಿ ಹಬ್ಬ ಆದ್ರೂ ಒಂದೂರು ಹಬ್ಬ ಬಿಡ್ತಿದ್ದಿಲ್ಲ. ನಾವು ಎಲ್ಲ ಕಡೆ ಆಡ್ತಿದ್ವಿ. ಎಲ್ಲ ಕಡೆ ನಾವು ಹರದಲ್ಲಿನೂ ಖುಷಿಯಿಂದನ ಬಂದೇವಿ. ಚಲೋ ಹಬ್ಬ ಮಾಡಿದ್ರಂದ್ರೆ ಅದು ಡಬಲ್ ಖುಷಿಯಿಂದ ಬಂದೇವಿ. ಆದ್ರೆ ನಾವು ಇವತ್ತವರೆಗಾದ್ರೆ ಯಾವ ಊರಿ ಮ್ಯಾಗ ದ್ವೇಷ ಮಾಡಿಲ್ಲ. ಆಮೇಲೆ ಪರ್ಟಿಕ್ಯುಲರ್ ಆಗಿ ಈ ಊರು ಹಿಡಿಸ್ಬೇಕು, ಆ ಊರು ಹಿಡಿಸ್ಬೇಕು, ಆ ಪೈಲಾನ್ ನಮ್ಮ ಪರಿಚಯ ಅದನ, ಈ ಪೈಲಾನ್ ಪರಿಚಯ ಅದನ ಮೊದ್ಲು ಮಾಡಿಲ್ಲ ನಾವು. ಪರಿಚಯ ಅದಾನ, ನಮ್ಮ ಪ್ರೀತಿ ಮ್ಯಾಗ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಅವ್ನು ಬಂದಿರ್ತಾನ ಅಷ್ಟ ಹೊರತು ಅವನು ನಾವು ಬೇರೆ ತರ ಯೂಸ್ ಮಾಡ್ಕೋಬಾರ್ದು. ಯಾವ ಊರು ಇಡಿ ಕಾಂಪಿಟೇಷನ್ ಮಾಡಿದ್ರನ ಹಬ್ರಿದೆ. ಆದ್ರೆ ನೀವು ಮಾಡೋದಲ್ಲ ಕಾಂಪಿಟೇಷನ್. ಹೋರಿಗಳ ನಡುವೆ ಇವಾಗ ಒಂದ್ ರನ್ನಿಂಗ್ ರೇಸ್ ಇರ್ತದೆ ಅಂತಂದ್ರೆ ಹೊರ ನಿಂತ್ಕೊಂಡ್ ನಾವು ಚಪ್ಪಾಳೆ ಆಡಕ್ ಅಟ್ಟಲ್ಲ ಹಾಕಿರ್ತಾನ ಹೊರತು ಅವ್ನು ಬೇರೆ ಏನ್ ಮಾಡಕ್ಕಾಗಲ್ಲ ಅವ್ನ ಕಡೆಯಿಂದ. ಅವ ಇವ್ನ ಏನ್ ಮಾಡ್ಬೋದು, ಎಂಕರೇಜ್ ಮಾಡಬೇಕು ಅಷ್ಟ. ಅದನ್ನ ಬಿಟ್ಟು ನಮ್ಮ ಹುಡುಗನ ಫಸ್ಟ್ ಬರ್ಬೇಕಾಗಿತ್ತ ಅಂತಂದ್ರೆ ಅಲ್ಲಿ ಇನ್ನೊಬ್ಬ ಫಸ್ಟ್ ಬಂದಿರ್ತಾನಲ್ಲ, ಮತ್ತೆ ಅವ ಏನ್ ಮಾಡಿರ್ತಾನ ಸುಮ್ಮನೆ ನಿಂತಿರ್ತಾನೆ, ಅವನು ಓಡಿರ್ತಾನ ಅಲ್ಲಿ. ಹೌದು, ಅವ್ರಿಬ್ರು ನಡುವೆ ಇರ್ಬೇಕು. ನೀನು ಮೂರನೇ ಮಾತಾಡೋದಕ್ಕೆ ಅರ್ಹನೇ ಇಲ್ಲ. ಅಲ್ಲಿ ಜಡ್ಜ್ ಅಲ್ಲಿ ಹಂಪರ್ ಅಂತಿರ್ತಾರ, ಅವ್ರ ಅದಕ್ಕೆ ನಿರ್ಣಯ ಮಾಡಿರ್ತಾರ. ಹಂಗ ಇದನ್ನ ಸ್ಪೋರ್ಟ್ಸ್ ಆಗಿ ತಗೊಂಡು ಹಬ್ಬ ಮಾಡಿದ್ರೆ ನೀಟಾಗಿ ಹಾಕವ್ರಿ. ಇದನ್ನ ಸ್ಪೋರ್ಟ್ಸ್ ಅನ್ನೋದು ರೀತಿ ಬಿಟ್ಟು ಬೇರೆ ರೀತಿ ಒಳಗೆ ಹಬ್ಬ ಮಾಡಕ್ ಹೋದ್ರೆ ಇದು ಬೇರೆ ಲೆಕ್ಕಕ್ಕೆ ಹೋಗತಿ. ಮುಂದಿನ ದಿನದಾಗ ಹಬ್ಬ ಬ್ಯಾನ್ ಆಗೋ ಲೆಕ್ಕಕ್ಕೆ ಬರ್ತೈತಿ. ಹೌದೌದು, ನಾನು ಕೆಲವೊಂದು ವಿಡಿಯೋಗಳು ನೋಡಿದಾಗ ನಾನು ಕೆಲವೊಂದು ಅನ್ಕೊಂಡಿದ್ದೆ. ಯಾಕೆಂದ್ರೆ ಈಗ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಹೋರಿ ಹಬ್ಬ ಅಲ್ಲೇ ಎಲ್ಲೋ ಒಬ್ಬ ಒಂದೊಂದು ಕಟ್ಟೋರು. ಈಗ ಪ್ರತಿಯೊಂದು ಊರಲ್ಲಿ ಹುಡುಕಿದ್ರೆ ಒಂದು 10-15 ಸಿಗ್ತಾವ ಹೋರಿಗಳು. ಕೆಲವೊಂದು ಅವ್ರವ್ರ ವೈಯಕ್ತಿಕ ಕಾರಣಗಳಿಂದ ಹೋರಿ ಹಬ್ಬನೇ ಎಲ್ಲಿ ಮುಂದಿನ ದಿನಗಳಲ್ಲಿ ಬ್ಯಾನ್ ಆಗುತ್ತೋ ಅನ್ನೋ ಒಂದು ಲೆವೆಲಿಗೆ ಕೆಲವೊಬ್ರು ಆತರನೇ ಯೋಚನೆ ಮಾಡ್ತಾರೆ. ಕರೆಕ್ಟ್ ಆಗಿ ನೋಡೋರು ಹೌದು ಹಂಗಾಗುತ್ತೆ. ಒಳ್ಳೆ ರೀತಿ ಅದು. ಈಗ ಅವ್ರು ಬಸ್ ಎತ್ಗಳು ಕಟ್ಟಾತಾರ, ಹೆಚ್ಚುಗಳು ನಮಗೂ ಖುಷಿ ರೀ. ಒಂದ್ ಊರಾಗ ಈಗ ನಮ್ಮ ಹಾವೇರಿಯಲ್ಲೇ ತಗೊಂಡ್ರ ಟೋಟಲ್ ಒಂದ್ 70-80 ಸಿಗ್ತಾವ್ರಿ. ಹೌದು, ಎತ್ಗಳು ಉಳಿತಾವು, ಎತ್ಗಳು ಉಳಿಸ್ತಾವ. ಆದ್ರೆ ಇವತ್ತು ಯಾವ್ದೋ ಸಣ್ಣ ಹುಡುಗ ಯಾರಿಗೆ ಬರ್ಲಿ ಕಟ್ಟಬೇಕನ್ನ ಆಸೆ ಯಾರಿಗೆ ಬರ್ಲಿ, ಒಂದ್ ಜೀವ ಉಳಿತಿದ್ದಲ್ಲಿ. ಹೌದೌದು, ಈಗ ಮಿಷನರೀಸ್ ಬಂದ್ಮೇಲೆ ಈ ಗಂಡು ದನಗಳನ್ನ ಯಾವ್ಯಾವ ಇರ್ತಾನೆ ಇರ್ಲಿಲ್ಲ. ಇವೆಲ್ಲ ಈ ಹಬ್ಬ ಇರೋದಕ್ಕೆ ಎಷ್ಟೋ ಮಕ್ಕಳನ್ನು ಸಾಕಲ್ಲ, ಆ ನಮ್ನಿ ಸಾಕ್ತಾ ಇದಾರೆ ಅವನ್ನ ಎತ್ತುಗಳನ್ನ. ಆ ಸಂಸತಿನೇ ಒಂಥರ ಮುಗ್ದೋಗ್ಬಿಡಿರೋದು. ಈ ಹಬ್ಬ ಇರೋದಕ್ಕೆ ಅದು ಉಳಿತಾ ಇದೆ. ಕ್ರೇಜ್ ಎಷ್ಟು ಬೆಳೆದಿದೆ ಅಷ್ಟು ಚಲೋ ರೀ. ಆದ್ರೆ ಒಳ್ಳೆ ರೀತಿಯಿಂದ ಬೆಳಿಬೇಕು. ಈ ತರ ಹುಚ್ಚುಚ್ಚದಾಗಿ ಕ್ರೇಜ್ ಬೆಳೆದ್ರಲ್ಲ. ನಿಮ್ಮ ಹೋರಿ ನಿಮ್ಗೆ ದೊಡ್ಡದ, ನಿಮ್ಗೆ ಯಾರಿಲ್ಲ ಅನ್ನಕತ್ತಾರ. ನಿನ್ನ ಮನಿಗೆ ನಿನ್ನ ಹೊರೆ ಕಿಂಗ್, ನನ್ನ ಮನಿಗೆ ನನ್ನ ಹೊರೆ ಕಿಂಗ್. ಹೌದೌದು,
ನಿನ್ನ ಮನ್ಯಾಗ ಅದು ಹೆಂಗೆ ಹಬ್ಬ ಮಾಡ್ತೈತಿ ಅದು ಯಾರಿಗೆ ನೀ ಹೇಳಕ್ ಹೋಗೋದು ಬೇಕಾಗಿಲ್ಲ. ನಿನ್ನ ಮನ್ಯಾಗ ಅದು ನಡ್ಕಂತ ಹೋದ್ರೂ ಅದು ನಿನಗೆ ರಾಜನ, ಅದು ನಿನಗೆ ಕಿಂಗ. ನಾವು ಹಂಗೆ ನಮ್ಮ ಮನ್ಯಾಗ ನಾವು ಇಂಥವ್ರು ಇಟ್ಕೊಂಡ ಇನ್ನೋರ್ಗಾದ್ರೂ ಹಬ್ಬ ಮಾಡ್ಕೊಂತ ನಾವು ಎಲ್ಲಿ ಹೋದ್ರೂ ನೀಟಾಗಿ ಹಬ್ಬ ಮಾಡ್ಕೊಂಡು ನೀಟಾಗಿ ಬರೋದು. ನಮ್ಮ ತಲೆಯಾಗ ಇಲ್ಲಿ ಇಟ್ಕೊಂಡು ಹೋಗಿರೋದು ಇಟ್ಕೊಂಡು ಹೋಗಿರ್ತೀವಿ, ಅಲ್ಲಿಂದ ಬರೋಬೇಕ್ರೆ ಅದು ಯಾಕಂದ್ರೆ ನಮ್ಮಿಂದ ಹಬ್ಬಕ್ಕೆ ಎಫೆಕ್ಟ್ ಆಗ್ಬಾರ್ದು ಅಂತೇಳಿ. ಇಂಥ ಹುರಿಯರು ಬಂದ್ರೆ ಇದು ಮಾಡಿ ಹೋದ್ರೆ ಅದಾಗಬಾರ್ದು. ಕ್ರೇಜ್ ಬೆಳೆಯಾಕತ್ತಿರೋದು ಚಲೋನ ರೀ, ಒಳ್ಳೆ ರೀತಿಯಿಂದ ಬೆಳಿಬೇಕು ಅಷ್ಟೇ. ಕೆಟ್ಟ ರೀತಿಯಿಂದ ಅದನ್ನ ಕೆಟ್ಟ ದಾರಿ ಒಳಗೆಲ್ಲ ತೊಗೊಂಡು ಹೋಗೋದಕ್ಕಿಂತ ಒಳ್ಳೆ ರೀತಿಯಿಂದ ತೊಗೊಂಡು ಹೋದ್ರೆ ಒಂದು 4 ಬಸವಣ್ಣಗಳು ಹೆಚ್ಚಿಗೆ ಬದುಕ್ತಾವೆ. ಈಗ ಎಲ್ಲಾರ ಮನ್ಯಾಗ ಪ್ರತಿಯೊಬ್ಬರ ಮನ್ಯಾಗನು ಹಿಂದಕ್ಕೆ ಎಲ್ಲಾರ ಮನ್ಯಾಗೂ ಎತ್ಗಳಿರೋವು. ಆ ಕಾಲ ಮತ್ತೆ ವಾಪಸ್ ಬರ್ಬೇಕು. ಎಲ್ಲಾರ ಮನ್ಯಾಗೂ ಒಂದು ಆಕಳಾರ ಕಟ್ಲಿ, ಒಂದು ಹೋರಿಯರ ಕಟ್ಲಿ, ಒಂದು ಎತ್ಗಳು ಕಟ್ಕೊಂಡಿದ್ರ ಅಂದ್ರೆ ಚಲೋ ಅದ ಉದ್ದೇಶ. ಆದ್ರೆ ಏನ್ರಿಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ಬೇಕನ್ನೋದು ನಮ್ಮ ಅಭಿಪ್ರಾಯ. ಸರ್, ಈಗ ಅನ್ನದಾತ ಅಂತ ನೀವು ಇಟ್ಟಿದ್ದೀರಾ, ನೀವು ನಿಮ್ಮ ಗ್ರೂಪು ಎಲ್ಲ ಸೇರಿ ಅನ್ನದಾತ ಅಂತ ಒಂದು ಹೆಸರು ಇಟ್ಟಿದ್ದೀರಾ. ಬಟ್ ಅಭಿಮಾನಿಗಳು ಕೆಲವೊಂದು ಹೆಸರನ್ನ ಕೊಟ್ಟಿದ್ದಾರೆ. ಈಗ ಎಕ್ಸಾಂಪಲ್ ಯಾವುದೋ ಒಂದು ರೀಲ್ ನೋಡ್ತಿದ್ವಿ ಅಂದ್ರೆ ಮೇಲೆ ಬಂದಿರುತ್ತೆ ಡ್ಯಾಡಿ ಅಂತ ಒಂದು ಬಂದಿರುತ್ತೆ. ಈಗ ಎಕ್ಸಾಂಪಲ್ ಉಡಾಳ ಅಂತ ಒಂದು ಬಂದಿರುತ್ತೆ. ಈ ಥರ ಹೆಸರು ಬಂದಾಗ ನಿಮ್ಗೆ ಏನು ಅನ್ಸುತ್ತೆ ಅಂತ? ಅದೆಲ್ಲ ಚಾಲೆಂಜಿಂಗ್ ಸ್ಟಾರ್ ಅಂತ ಬಂದಿದ್ದು ಹನಗಲ ಕೋಟೆ ಕಡ್ದಾಗ ಅದು ಮೇನ್ ಬಂದಿದ್ದು ಅಲ್ಲೇ. ಅದು ಯಾವಾಗ ಅದು ಹೇಳಿದ್ನಲ್ಲ ನಿಮಗೆ ಇಷ್ಟ ತನಕ ಏನು ಕತೆ ಸಾರ್ವೆ ಬೇಸಿದಲ್ಲ, ಅದಾದ ನೆಕ್ಸ್ಟ್ ಸ್ಟಾಪ್ ಚಾಲೆಂಜ್ ಮೇಲೆ ಹಾಕಿದ್ವಿ. ಚಾಲೆಂಜಿಂಗ್ ಸ್ಟಾರ್ ಅಂತ ಬಂತು, ಅಲ್ಲಿಂದ ಸಿಡಿ ಹೇಳಿ ಹಾಕಿದ್ವಿ. ಅಲ್ಲಿಂದ ಆಮೇಲೆ ಅದು ಅದು ಕ್ಯಾರೆಕ್ಟರ್ ಮೇಲೆ ಒಂದಿಷ್ಟು ಹೆಸರುಗಳು ಕೊಟ್ಟು ಹೋದ್ರು. ಅದು ಹೊರಗಡೆ ಮಾಡೋದು, ಮನೇಲಿ ಮಾಡೋದು, ಚಾಲೆಂಜಿಂಗ್ ಸ್ಟಾರ್, ಆಮೇಲೆ ಹೈ ಸ್ಪೀಡ್, ಅವ್ರಿಗೆ ಇಷ್ಟ ಬಂದಿದ್ದು ಬಿರುಗಳು ಕೊಡ್ತಾರೆ. ಅದಕ್ಕೆ ಅನ್ವಯಿಸ್ಬೇಕು. ಹಂಗ ಸುಮ್ಮನೆ ಯಾವ್ದಾದ್ರು ಕೊಟ್ರೆ ನಾವು ಒಪ್ಕೊಳಲ್ಲ. ಅದಕ್ಕೆ ಅನ್ವಯಿಸ್ಬೇಕು. ಅದು ಉಡಾಳ ಐತಿ ಒಪ್ಕೊಂತೀವ್ರಿ, ಚಾಲೆಂಜ್ ಮಾಡಿ ಹಬ್ಬ ಮಾಡೀವಿ ಅದು ಒಪ್ಕೊಂತೀವಿ. ಹೈ ಸ್ಪೀಡ್ ಐತಿ, ಹೈ ಸ್ಪೀಡ್ ಅಂತ ನಾವು ಅನ್ನಂಗಿಲ್ಲ. ಈಗ ನೋಡ್ರಿ, ಒಂದು ಅಖಾಡಕ್ಕೆ ಒಬ್ಬನ ಹೀರೋ. ಕರೆಕ್ಟ್ ಹೌದ್ರಾ? ಹಂಗೆ ಇವತ್ತು ನಮ್ದು ಹೀರೋ ಇವತ್ತು ಈ ಅಖಾಡದಾಗ ನಮ್ದು ಹೊಡೈತೆ ಅಂದ್ರೆ ನೆಕ್ಸ್ಟ್ ಅಖಾಡದಾಗ ಇನ್ನೊಂದು ಯಾವ್ದು ಹೊಡಿರ್ತೈತಿ. ಹೌದು, ಒಂದ ಓರೆ ಇವತ್ತು ನಂದ ಸ್ಪೀಡ್ ಅನ್ಕಂತ ನಾ ಕೂತ್ಕೊಂಡ್ರೆ ನಂದು ತಪ್ಪರಿ ಅದು. ಹಂಗೆ ಇನ್ನೊಬ್ಬ ಹೊರಬೇಕು ನಾವು ಮಾತಾಡಕ್ಕೆ ಹೋಗಲ್ಲ. ನಾವೇನು ಹೇಳಾರ ಇವತ್ತು ನಾವು ಹಾಕಿಲ್ಲ ಅಂತ ಇಟ್ಕರಿ, ಇನ್ನೊಂದು ಹೋರಿ ಹೊಡಿರ್ತೈತಿ. ಅದು ಅವತ್ತಿನ ಅಖಾಡಕ್ಕೆ ಅದು ಕಿಂಗರಿ ಅದು. ಹೌದು ಹೌದು ಹೌದು, ನಮ್ಮದು ಬಂದಿರ್ತೈತಿ, ನಮ್ಗಿಂತ ಚಲೋ ಯಾವ್ದು ಹೊಡಿರ್ತೈತಿ ಅದು ಅವತ್ತು ಅಖಾಡಕ್ಕೆ ಅದ ಕಿಂಗರಿ. ಇದೆಲ್ಲ ಮೇನ್ ಗೊತ್ತಾಗ್ಬೇಕಂತಂದ್ರೆ ನಿಯತ್ತಿಲಿ ಹಬ್ಬ ಆಗ್ಬೇಕ್ರಿ. ಹೌದು, ಕರೆಕ್ಟ್. ನಿಯತ್ತಿಲಿ ಹಬ್ಬ ಆದ್ಮ್ಯಾಗ ಅಭಿಮಾನಿಗಳು ಕೊಡೋಂಥ ಬಿರುದುಗಳಿಗೆ ವ್ಯಾಲ್ಯೂ ಇರ್ತೈತಿ ಜಾಸ್ತಿ. ಹೌದು, ಸುಮ್ಮನೆ ನಾನು ಹೈ ಸ್ಪೀಡ್ ಅನ್ಕೊಂಡ್ರೆ ನಾನು ತಪ್ಪದು. ನಾ ಚಾಲೆಂಜಿಂಗ್ ಸ್ಟಾರ್ ಅನ್ಕಂದೆ ನಾನು ತಪ್ಪದು. ನಾ ಇನ್ನೊಂದು ಅನ್ಕಂದೆ ಮಗದ ಅನ್ಕಂದೆ ಎಲ್ಲ ಅನ್ಕೊಂಡ್ರೆ ನಮ್ಮ ಖುಷಿಗೆ ಅನ್ಕಂತೇವೆ ಅಷ್ಟೇ ನಾವು. ಹೌದು ಹೌದು ಹೌದು, ಅಖಾಡದಾಗ ನೋಡೋ ಅನ್ಬೇಕು. ಹೌದು, ಅಖಾಡದಾಗ ನೋಡೋ ಅನ್ಬೇಕಂದ್ಮ್ಯಾಗ ಅಖಾಡ ಏನು ಹಬ್ಬ ಇಡ್ತಾರಲ್ರಿ, ಅವ್ರು ಕರೆಕ್ಟಾಗಿ ಹಬ್ಬ ನಡೆಸ್ಕೊಂಡು ಇವತ್ತು ಇದು ಮಾಡೈತಿ, ಈ ಹೋರಿಗೆ ಇವತ್ತು ಕೊಡ್ಬೇಕು, ಕೊಟ್ರದನ್ನ ಎಷ್ಟು ಜನ ಮೆಚ್ಕೊಂತಾರ. ಹೌದು, ಈಗೇನಾಗ್ಬಿಟ್ಟೈತ್ರಿ, ನಿಯತ್ತಿಲ್ ಪ್ರೈಸ್ ಕೊಟ್ರು ಫಿಕ್ಸಿಂಗ್ ಅಂತಾರ. ಹೌದು ಹೌದು, ಎಷ್ಟೋ ಜನ ಹಂಗೆ ಅಂತಾರ, ನಿಯತ್ತಿಲ್ ಕೊಟ್ರು ಫಿಕ್ಸಿಂಗ್. ಈಗ ನಿಯತ್ತಿಲ್ ಪ್ರೈಸ್ ಕೊಟ್ರು ಫಿಕ್ಸಿಂಗ್ ಅಂತಾರ. ಯಾಕಂದ್ರೆ ಅವ್ರ ಊರಿಗೆ ಬಹುಮಾನ ಕೊಟ್ಟಿರಲ್ಲ ಅಲ್ಲೇ. ಹೌದು ಹೌದು ಹೌದು, ಅವ್ರಿಗೆ ಇಷ್ಟ ಆಗಿದ್ದ ಊರಿಗೆ ಬಹುಮಾನ ಕೊಟ್ಟಿರಂಗಿಲ್ಲ. ಹೌದ್ರಾ? ಇದೆಲ್ಲ ತೊಲಗಬೇಕಾದ್ರೆ ನಿಯತ್ತಿಲ್ ಹಬ್ಬ ಮಾಡ್ರಿ. ಹೌದು, ನೀವು ಎಂಟ್ರಿ ಫೀ ತೊಗೊಂತೀರಿ, ಹೌದು, ನಿಮ್ಗೆ ಹೋರ್ ಕೂಡ್ತಾವ. ಹೌದು, ನೀವು ಫಂಡ್ ಎತ್ತಿರ್ತೀರಿ, ಎಲ್ಲ ಮಾಡಿರ್ತೀರಿ, ಮತ್ತೆ ಯಾಕೆ ಫಿಕ್ಸಿಂಗ್ ಮಾಡ್ಕೊಂತೀರಿ? ಕರೆಕ್ಟ್. ದುಡ್ಡು ಮಾಡಂಗಿದ್ರೆ ಹಬ್ಬ ಮಾಡಕ್ ಹೋಗ್ಬೇಡ್ರಿ ಯಾರು. ದುಡ್ಡು ಮಾಡ್ಬೇಕನ್ನೋ ಉದ್ದೇಶ ಇದ್ರೆ ಬೇಕಾದ ದಾರಿ ಅದಾವ, ಆ ದಾರಿ ಒಳಗೆ ಮಾಡ್ಕರಿ. ಹಬ್ಬದಾಗ ದುಡ್ಡು ಮಾಡ್ತಾನೆ ಅಂತ ಬರಕ್ ಹೋಗ್ಬೇಡ್ರಿ ಯಾರು. ಯಾಕಂದ್ರೆ ನಿಮ್ಮಿಂದ ಎತ್ಗಳ ಹೆಸರು ಕೆಡ್ತಾವ. ಕರೆಕ್ಟ್. ಹೌದೇ? ಹೌದು, ಅದಕ್ಕೆ ನಮ್ಮ ಅಭಿಪ್ರಾಯ ಏನ್ರಿಪ್ಪ ಅಂದ್ರೆ ಹೋರಿ ಹಬ್ಬ ಇಡ್ರಿಗೆ ನಿಯತ್ತಿಂದ ಹಬ್ಬ ಮಾಡ್ರಿ. ಒಂದ್ ಸಣ್ಣ ತಾಮ್ರ ಹಂಡೆ ಕೊಡ್ರಿ, ಅಷ್ಟೇನಿತ್ತಲ್ರಿ. ಹೌದು, ಸಣ್ಣ ತಾಮ್ರ ಹಂಡೆ ಕೊಡ್ರಿ. ಕರೆಕ್ಟ್. ನೀವು ಬೈಕ ಕೊಡ್ತೀರ ಕೊಡ್ರಿ, ನೀವು ಯಾವುದೋ ಒಂದು ಗುಡಿ ಜೀರ್ಣ ಉದ್ಧಾರಕ್ಕೆ ಇಟ್ಟಿರ್ತೀರಿ, ಇವತ್ತು ಯಾವ್ದು ಕರೆಕ್ಟ್ ಹೋಗಿರುತ್ತೆ ಆ ಹೋರಿಗೆ ಕೊಡ್ರಿ. ಆ ಮಾಲಕರಿಗೆ ಹೇಳ್ರಿ, ಗುಡಿ ಸಂಬಂಧ ನಾವು ಹಬ್ಬ ಮಾಡೀವಿ, ಆ ಗುಡಿಗೆ ಏನಾರು ಕೊಡ್ರಿ ಅಂತ ಕೇಳ್ರಿ, ಕೊಡ್ತಾರ. ಹೌದು 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 ಹೌದು, ಅದನ್ನ ಬಿಟ್ಟು ನೀವು ನಿಮ್ಮ ಇದಕ್ಕೆ ಮಾಡಿಕೊಂಡು ನಿಮ್ಮರ್ಗೂ ಮನೆಯವ್ರಿಗೆಲ್ಲ ನೀವು ಮಾಡಿದ ತಪ್ಪಿಗೆ ನಿಮ್ಮ ಮನೆಯವ್ರು ಎಲ್ಲರಿಗೂ ಬೈತಾರ. ಕರೆಕ್ಟ್. ಆಮೇಲೆ ಕೊಟ್ಟಂತ ಹೋರಿಗೂ ಬೈತಾರ, ಹೋರಿ ಮಾಲಕರಿಗೂ ಬೈತಾರ. ಹೌದು, ಮತ್ತೆ ಯಾವ ಉದ್ದೇಶಕ್ಕೆ ಹಬ್ಬ ಮಾಡ್ಬೇಕಾದ್ರಿ? ಹೌದು. ಈಗ 100 ಮಂದಿ ಅಂದ್ರೆ 10 ಮಂದಿ ಬ್ಯಾಡ್ ಕಾಮೆಂಟ್ ಹಾಕಿರ್ತಾರೆ. ಕಾಮೆಂಟ್ ಹಾಕೋರ್ ಬಗ್ಗೆ ನಾವು ಮಾತಾಡಕ್ ಹೋಗಂಗಿಲ್ಲ. ಅವ್ರಿಗೆ ಯಾಕಂದ್ರೆ ಏನು ಗೊತ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಹೌದು ಹೌದು, ಹಬ್ಬದ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ, ಹಂಗಾಗಿ ಮಾತಾಡ್ತಾರ ಅವ್ರು ಅಂತೇಳಿ. ಆದ್ರೆ ನಾವು ನಿಯತ್ತಿಲ್ ಹಬ್ಬ ಮಾಡ್ರಿ. ನಿಮ್ಮ ಹೋರಿ ಹೈ ಸ್ಪೀಡ್ ಆಗಿದ್ದ ಕರೆ ಆದ್ರೆ ಎಲ್ಲ ಕಡೆದಾಗ ನಿಮ್ದು ಹೋರಿ ಫಸ್ಟ್ ಆಕೈತಿ. ಹೌದು,
ಹೌದ್ರೆ ಇಲ್ಲಪ್ಪ ಅದಕ್ಕೆ ಕಾಂಪಿಟ್ ಕೂಡ ಹೋರೈತಂದ್ರೆ ಇವತ್ತು ನಿಮ್ ಫಸ್ಟ್ ಆಗೈತಿ ನಾಳೆ ಅವ್ನು ಫಸ್ಟ್ ಆಗೈತಿ ಹಂಗ ಇನ್ನ ಮುಂದೆ ಇರೋದು ಅದೇ ಎಲ್ಲಾ ಕಡೆದಾಗ ಹುಸೇನ್ ಬೋಟ್ ಆ ನಮ್ನಿ ಓಡ್ತಾನ ಅವನು ಒಂದೊಂದ್ಸರಿ ಸೋಲ್ತಾನ್ರಿ ಓಡ್ತಾನ ಅಂತೇಳಿ ಅವ್ನ ಮನ್ಯಾಗ ಕುಂದಿಸ್ ಕಡೆ ಅವಂಗ ಇದು ಕಡೆ ಕೊಡಲ್ಲ ಅವ್ನ ಮನ್ಯಾಗ ಕುತ್ಕೊಂಡ್ ಅವಂಗ ಮೆಡಲ್ ಕೊಡಲ್ಲ ಯಾರು ಅವನ ಆ ಕಡೆಗೆ ಬರ್ಬೇಕು ಅವತ್ತು ಓಡ್ದಾಗ ಅವಂಗ ಕೊಡದೆ ಹಂಗ ಮನ್ಯಾಗ ಕುತ್ಕೊಂಡ್ರೆ ಯಾರು ಕೊಡೋದಲ್ಲ ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕ್ರಿ ಯಾರು ಬ್ಯಾಡ್ ಕಾಮೆಂಟ್ ಮಾಡ್ಕೊಳ್ರಿ ಅವ ಇವತ್ತು ಆ ಕಡೆಗೆ ಬಂದಿದ್ದ ಓಡ್ಯಾನ ಅದಕ್ಕೆ ಕೊಟ್ರ ಅಂತ ಅರ್ಕರಿ ಅದನ್ನ ಬಿಟ್ಟು ಅವ್ ಮನ್ಯಾಗ ಈಗ ಅನ್ನೋದ ಅವ್ರ ಮನ್ಯಾಗ ಕಟ್ಟಿಂಗ್ ಕುತ್ಕೊಂಡು ನಾವು ಬೈಕ್ ಕೊಡ್ರಿ ಅಂತ ಕೊಡ್ತಾರ್ರಿ ಯಾರು ನಮ್ಗೆ ಇಷ್ಟು ಹೆಸರು ಮಾಡಿವ್ರಿ ನಾವು ಅವ್ರ ಹಬ್ಬದಾಗ ನಮ್ಗೆ ಒಂದು ಬೈಕ್ ಕೊಡ್ರಿ ಯಾರು ಕೊಡ್ತಾರ್ರಿ ಯಾರು ಕೊಡಂಗಿಲ್ಲ ನಾವು ಅಲ್ಲಿ ಹೋಗ್ಬೇಕು ನಾವು ಎಂಟ್ರಿ ಫೀ ಕಟ್ಟಿರ್ಬೇಕು ನಾವು ಒಂದು ಬೆಳಗಿಂದ ಸಾಯಂಕಾಲ ಮಟ್ಟ ಪಾಳ್ಯದಾಗ ನಿಂತ್ಕೊಂಡು ಕೆಟ್ಟ ಬಿಸಿಲಾಗ ನಿಂತ್ಕೊಂಡು ಪಕ್ಕದವ್ನ ಏನ್ ಮಾಡ್ತಾನೋ ಅದನ್ನ ನಾನು ಮಾಡ್ಬೇಕು ಅವ ಏನ್ ಮಾಡ್ತಾನ ಅದಕ್ಕಿಂತ ಹೆಚ್ಚಿಗೆ ಮಾಡ್ಬೇಕ್ರಿ ನಾವ ಯಾಕೆ ಹೇಳ್ರಿ ಒಂದು ಹೆಸರು ಅಂತ ಕುನ್ಸಿದ ಹೋರಿ ಹಬ್ಬದಾಗ ಒಂದು ಬ್ರ್ಯಾಂಡ್ ಅಂತ ಕುನ್ಸಿದ ಮ್ಯಾಗ ಯಾರು ಏನ್ ಮಾಡ್ತಾರ ಅದಕ್ಕಿಂತ ಒಂದು ಹೆಚ್ಚಿಗೆ ಕೊಡ್ಬೇಕಾಗುತ್ತೋ ಅಂತ ನಾವೇನು ಬೆಟರ್ ಕೊಟ್ರ ನಮ್ಗೆ ಇವತ್ತು ನಮ್ಮ ಊರಿಗೆ ಪ್ರೈಸ್ ಹಾಕತ್ತಾನ ನಮ್ಗೆ ಇರ್ತೈತಿ ಅದಕ್ಕಿಂತ ಬೆಟರ್ ಅದು ಎಷ್ಟು ಓಡ್ತದ ಅನ್ನೋದ್ರ ಮ್ಯಾಗ ಇರ್ತೈತ್ರಿ ಅದು ಏನ್ ಗತ್ತನೆ ಹೋಗತಿ ಅದು ಏನ್ ಸ್ಪೀಡ್ ಐತಿ ಈಗ ನೋಡ್ರಿ 10 ರೌಂಡ್ ಬಿಟ್ಟೆ ನನಗೆ ಕೊಡ್ಲಿಲ್ಲ 20 ರೌಂಡ್ ಬಿಟ್ಟೆ ನನಗೆ ಕೊಡಲಿಲ್ಲ ರೌಂಡ್ ಮೇಲೆ ಕೊಡ್ತಾವಂದ್ರೆ ರೌಂಡ್ ಮೇಲೆ ಬಿಡ್ತಾರ್ರಿ ಎಲ್ಲಾರು ಆದ್ರೆ ಇವತ್ತ ಒಂದು 3-4 ಕಿಲೋಮೀಟರ್ ಹೋಗಿ ಸಿಗ್ತೈತೆ ಅಂದ್ರೆ ಈಗ ಅಖಾಡ ತಡೆಗುಟ್ಲೆ ಸಿಗಂತ ಊರುಗಳು 2 ರೌಂಡ್ ಹೆಚ್ಚಿಗೆ ಬಿಡ್ತಾನ್ರಿ ಅವ ಹೌದು ಬಿಡ್ತಾರೆ ನಾವು ಅಷ್ಟು ದೂರ ಹೋಗಿ ಹಿಡ್ಕೊಂಬರ್ಬೇಕ ನಾಳ ಅಂತಿರೋದು ಅವ್ರು ಬಿಟ್ಟರಿಗೆ ನಾವು ಬೇರೆ ಏನು ಹೇಳತ್ತಿಲ್ಲ ರೌಂಡ್ ಮೇಲೆ ಬಿಡ್ತಾವ ಅಂದ್ರೆ ಮೊದಲೇ ಮೆನ್ಷನ್ ಮಾಡಿಬಿಡ್ರಿ ಹ್ಯಾಂಡ್ಬಿಲ್ನಾಗ ಇವತ್ತು ಯಾರು ಹೈಯೆಸ್ಟ್ ಬಿಡ್ತೀರಿ ಅವ್ರಿಗೆ ನಾವು ಪ್ರೈಸ್ ಕೊಡ್ತಾವ ಅಂತೇಳಿ ನೀವು ಅದ್ರಾಗ ಬಡವ್ರ ಪಾಪ ಬಿಟ್ಟಿರ್ತಾರ್ರಿ ನಾವು ಬಡವ್ರ ನೋಡಿ ಇಲ್ಲಿ ಪರಿಸ್ಥಿತಿ ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ ಹಂಗ ಮೊದ್ಲು ಬಸವಣ್ಣ ಬೆಲೆ ಕೊಡ್ರಿ ಅದು 10 ರೌಂಡ್ ಹೋಗೈತೆ 20 ರೌಂಡ್ ಹೋಗೈತೆ ಅದ್ರದ್ದು ಲೆಕ್ಕ ಬರಲ್ರಿ ಅದು ಏನ್ ಮಾಡೈತೆ ಅಕಾಡದಾಗ ಅದು ಲೆಕ್ಕ ಬರ್ತೈತಿ ಸರ್ ಈಗ ನೀವು ನೋಡಿದ್ರಿ ಇಷ್ಟ ತನಕ ಹೆಂಗೆ ನಡೆಸ್ಬೇಕು ಹಬ್ಬನ ಅಥವಾ ಹೇಗೆ ನಡೀತಿದೆ ಅದನ್ನೆಲ್ಲ ಹೇಳಿದ್ರಿ ಈಗ ನಿಮ್ಮ ಹೋರಿಗೆ ನೀವು ಹೋರಿ ಕಟ್ಟಿದ್ಮೇಲೆ ಅನ್ನದಾತನ ಪರ್ಟಿಕ್ಯುಲರ್ ಆಗಿ ಅನ್ನದಾತ ಕಟ್ಟಿದ್ಮೇಲೆ ನೀವು ಕೇಳಿದಂಥ ಒಂದು ಗುಡ್ ಒಪಿನಿಯನ್ ಅಂದ್ರೆ ಏನು ಇದುವರೆಗೂ ಇಲ್ಲ ಇವತ್ತು ಯಾರೋ ಒಬ್ರು ಹೇಳಿದ್ರು ನನಗೆ ಅಂತ ಒಂದು ಪದ ಹೋರಿ ಬಗ್ಗೆ ಒಂದು ಗುಡ್ ಒಪಿನಿಯನ್ ಅಂದ್ರೆ ಅದೇ ಅದ್ರ ಸಿಟ್ಟು ಬಗ್ಗೆ ಎಲ್ಲಾರು ಹೇಳ್ತಾರೆ ನಾವು ನೋಡಿದ್ವಿ ಇಂಥ ಊರಿ ನೋಡಿಲ್ಲ ಎಲ್ಲಾ ಹಿರಿಯರಿಂದ ಹಿಡಿದು ಹೋರಿ ಹಬ್ಬದಾಗ ಏನು ಹಿರಿಯರು ಇದ್ರಿ ಇವತ್ತವ್ರಿಗೆ ಅದಾರೆ ಅವರೆಲ್ಲ ನಮ್ಮ ಕೂಟ ಕಾಂಟ್ಯಾಕ್ಟ್ ಚಲೋನ ಅದಾರ ಅವರೆಲ್ಲ ನಾವು ನೋಡಿದ್ವಿ ಇಂಥ ಊರಿ ನೋಡ್ಲಿಲ್ಲ ಈಗ ಅದೇ ರೀತಿ ಒಂದು ಬ್ಯಾಡ್ ಕಮೆಂಟ್ ಈಗ ಒಳ್ಳೇದು ಅಂತ ಅಂದ್ರೆ ಕೆಟ್ಟ ಬ್ಯಾಡ್ ಕಮೆಂಟ್ ಅಂದ್ರೆ ಅದೇ ಅದ್ರ ಬಗ್ಗೆ ಅದು ಮಂದಿಗೆ ನೋವು ಮಾಡಂಗಿಲ್ಲ ತನಗೆ ನಾನು ನೋವು ಮಾಡ್ಕೊಂತೈತೆ ಅಂತ ಹೇಳ್ತಾರ ಅದು ಮಾಡೋದು ಹೊರಗಡೆ ಮಾಡೋದು ಅದನ್ನ ಹಿಡಿಯಾಕ ನೀವು ಹೋಗೋದು ಅದು ಪಂಬಿಗೆ ಏಟ್ ಮಾಡ್ಕೊಂತಲ್ರಿ ಅದ ಒಂದ ಅಲ್ಲದ್ರದ ಅಂತಾರ ಅದು ಬಿಟ್ರೆ ಅದ್ರ ಸಿಟ್ಟು ಅದ್ರ ರನ್ನಿಂಗ್ ಆಮೇಲೆ ಅದು ಬರೋ ಗತ್ರಿ ಮುಂದೆ ಯಾರು ಬಂದ್ರು ಮೇಟ್ ಮಾಡಲ್ಲ ಆಮೇಲೆ ಅವ್ರು ಒಳ ನಿಂತ್ಕೊಂಡು ನೋಡಿರ್ತಾರಲ್ರಿ ಅವ್ರು ಹೇಳ್ಬಿಡ್ತಾರ ಏನ್ ಬರ್ತೈತೆ ಮಾರ ಅದು ಏನ್ ಖಬರ್ ಐತಿಲ್ಲ ಅಂತೇಳಿ ಹಂಗ ಈಗ ಬ್ಯಾಡ್ ಕಾಮೆಂಟ್ ಅಂದ್ರೆ ಅದ ರೀ ಅದ್ರ ಬಗ್ಗೆ ಆಮೇಲೆ ಹೆಚ್ಚಿಗೆ ಹಬ್ಬ ಮಾಡಲ್ಲ ಅಂತಾರೆ ಹೆಚ್ಚಿಗೆ ಹಬ್ಬ ಮಾಡಾಕ ಈಗಿನ ಹಬ್ಬಗಳು ನಾವು ನೋಡ್ಕೊಂಡು ಹಬ್ಬ ಮಾಡ್ಬೇಕಾಗತ್ರಿ ಆಮೇಲೆ ನಾವು ಈ ಕೊಮ್ಮು ಆಗಿನ ಮುಂಚಿಂದ ನಾವು ಹೇಳತ್ತಿರೋದು ಅದನ್ನ ನೋಡ್ಕೊಂಡು ಹಬ್ಬ ಮಾಡ್ಬೇಕು ಯಾಕಡ ಏನು ವಾತಾವರಣ ಏನೈತಲ್ಲಿ ಈಗ ನಾವು ತುಂಬಾ ಮಂದಿ ಬಾಯ ಒಳಗೆ ಏನು ಕೇಳಿದವ್ರಿ ಅಂದ್ರೆ ಈಗ ಇತ್ತಿತ್ತಾಗ ಅವ್ರು ಹಾಕತ್ ಬಿಟ್ಬಿಟ್ಟು ಹ್ಯಾಂಡ್ಬಿಲ್ನಾಗ ಫಿಕ್ಸಿಂಗ್ ಮಾಡಲಾಗುವುದಿಲ್ಲ ಫಿಕ್ಸಿಂಗ್ ಮಾಡಕ್ಕೆ ಯಾರು ಬಂದ್ರು ನಾವು ಕಾಲ್ ಮಾಡಿದ್ರೆ ರೆಕಾರ್ಡಿಂಗ್ ಮಾಡ್ಕೊಂಡು ಹಾಕ್ತೇವೆ ಅದು ಮಾಡ್ಕೊಂಡು ಹಾಕ್ತೇವೆ ಅಂತ ಈಗ ಚಲೋ ಆಗೈತೆ ಬಿಡ್ರಿ ಅದು ಅದಕ್ಕಿಂತ ಬಿಫೋರ್ ಇದ್ದಿದ್ದು ನಾವು ಅವಾಗ ವಾತಾವರಣ ಏನೈತಿ ಇಲ್ಲಿ ಫಿಕ್ಸಿಂಗ್ ಮಾಡ್ತಿರ ನಾವು ಸುಮಾರು ನಮ್ಮ ಚೌಡೇಶ್ವರಿ ಇತ್ತಲ್ರಿ ಕನ್ವಳ್ಳಿ ಆ ಕಡೆ ಕನ್ವಳ್ಳಿ ಅಂತ ಒಂದು ಊರು ಐತ್ರಿ ಅಲ್ಲೇ ಹಬ್ಬ ಇಟ್ಟಿದ್ರು ಓಪನ್ ಆಗಿ ಹೇಳ್ತೇವ್ರಿ ನಾವು ಎಲ್ಲೇ ಇದ್ರಿ ಏನಾದ್ರು ಓಪನ್ ಆಗಿ ಹೇಳ್ತೇವೆ ಕಾಟ್ನಳ್ಳ್ಯಾಗ ಹಬ್ಬ ಇಟ್ಟಿದ್ವಿ ನಾವು ಸುಮಾರು ಹತ್ರ ಹಬ್ಬ ಮಾಡಿದ್ವಿ ಸುಮಾರು ಹತ್ರ ಮೋಸ ಮಾಡಿದ್ರೆ ಕಾಡ್ನಳ್ಳ್ಯಾಗ ನಮ್ಮ ಪರಿಚಯ ಹುಡುಗರು ಇದ್ವು ಇಲ್ಲಣ್ಣ ನೇತಿಲ್ಲೇ ಮಾಡ್ತಾರ ಹೊರಿ ತೊಗೊಂಬರ್ರಿ ನೀವು ಸರಿ ಅಂದೆ 6 ರೌಂಡ್ ಬಿಟ್ಟಾರ ಅಲ್ಲಿ ಅವಾಗಿನ ಟೈಮಿಗೆ ಈಗ ಹೋರಿ ಕೊಡಂಗಿಲ್ರಿ ಯಾಕಂದ್ರೆ ಈಗಿನ ಹಬ್ಬಗಳು ಹಂಗದವ ಅವಾಗ ನೀವು ಎಷ್ಟು ಊರ್ಯಾಗ ಹಾನಗಲ್ ಕೋಟೆ ಹಾಕಡದಾಗ 600 ಹೋರಿ ಕೊಡ್ತಿದ್ವಿ ಇವತ್ತು ತೋರ್ಸ್ರಿ ಎಲ್ಲಾರ ಹೌದು ಈಗ 300 ಈಗ ಮೊನ್ನೆ ಒಂದು ಇಲ್ಲೇ ಕಾಂಗ್ಲಿ ಮತ್ತೂರ್ರಿ ಒಂದು ಬೆಳಿಗ್ಗೆ 8 ಗಂಟೆಗೆ ಪಾಳೆ ಹಚ್ಚೇವ್ರಿ ಒಂದ್ ರೌಂಡ್ ಬಿಡ್ಲಿಲ್ಲ ನಾವು ಇನ್ನು ನಮ್ಮ ಮುಂದೆ 100 ಹೋರಿದ್ವು ಹಬ್ಬ ಬಂದಾತ ಒಂದು ಬೆಳಿಗ್ಗೆ 8 ಗಂಟೆಗೆ ಪಾಳೆ ಹಚ್ಚೇವ್ರಿ ಒಂದ್ ರೌಂಡ್ ಬಿಡ್ಲಿಲ್ಲ ನಾವು ನಮ್ಮ ಮುಂದೆ ಇನ್ನೂ 100 ಹೋರಿದ್ವು ಇವತ್ತು ತೋರಿಸಿ ಮತ್ತೆ ಏನ್ ಇಟ್ಟಿದ್ರಿ ಪ್ರೈಸ್ ಬಂಗಾರ ಟಿವಿ ಫ್ರಿಜ್ ಇಷ್ಟ ಇಟ್ಟಿದ್ದವ್ರ ಇವತ್ತು ತೋರಿಸ್ರಿ 30 ಹೋರಿ ಇರಂಗಿಲ್ಲ ಆ ಕಾಲದಾಗ 30 ಪಿಪಿ ಹೋರಿ ಇರಲ್ಲ 40-50 ಬಕ್ಕ ಹೋರಿ ಇರಂಗಿಲ್ಲ
ಮತ್ತೆ ಎಲ್ಲಿಗೆ ಬಂದಿರ್ತದ್ರಿ ಹಬ್ಬ? ಹೌದು 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 ಫಿಕ್ಸಿಂಗ್ ಮಾಡ್ತಾರಂತಾನೆ ಯಾರು ಊರಿ ಹಾಕಲ್ಲ. ಹೌದು 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 ಯಾಕೆ ಹಾಕತ್ತಿಲ್ಲ ಊರಿ ಮೊದ್ಲು ಅಂದ್ರೆ ಊರು ಕುಡಿಲಿ ಹಬ್ಬಕ್ಕೆ ಅಂತಾರ್ರಿ. ಯಾಕೆ ಕುಡಿಲ್ಲ? ನೀವು ನಿಯತ್ತಿಲಿ ಮಾಡ್ತೀರಿ ಖರೆ, ಇನ್ನೊಂದು ಹಿಂದೆ ಹಬ್ಬ ಇರ್ತದಲ್ಲ. ಹೌದೌದು ಅದ್ರ ಮೇಲೆ ಒಪಿನಿಯನ್ ಅದನ್ನ ನಾವು ಹೇಳತ್ತಿರೋದು. ನೀವು ನಿಯತ್ತಿಲಿ ಮಾಡ್ಕೊಂತ ಬರ್ರಿ. ಯಾವ್ದು ಇವತ್ತು ಓಡಿರ್ತೈತೆ ಅದಕ್ಕೆ ಪ್ರಾಮುಖ್ಯತೆ ಕೊಡ್ರಿ. ಅಣ್ಣ ತಮ್ಮ ರಿಲೇಷನ್, ನಮ್ಮ MLA ಹೇಳ್ಯಾರ, ನಮ್ಮ ಅವ್ರು ಹೇಳ್ಯಾರ, ಅದೆಲ್ಲ ಬೇಡ. ಇದಕ್ಕೆ ಬೆಲೆ ಕೊಡ್ರಿ, ಅಲ್ಲಿ ಪ್ರೈಸ್ ಕೊಡ್ರಿ ನೀವು. ನೆಕ್ಸ್ಟ್ ವರ್ಷ ನಿಮ್ಮ ಆ ಕಡೆ ಹುಡುಕ್ಕೊಂಬರ್ತಾರೆ ಜನ. ಹೌದು 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 ಕನ್ನೊಳ್ಳಿ ಆಕಾಡ್ದಾಗ ರೀ 6 ರೌಂಡ್ ಬಿಟ್ಟಿದ್ವಿ. TV ಕೊಟ್ರೆ ಅದೇನ್ರಿ HF ಡಿಲಕ್ಸ್ ಬೈಕ್ ಇತ್ತು, ಒಂದು ಚಕಡಿ ಇತ್ತು, ಅದ್ರ ತಳಗ ಫ್ರಿಜ್ ಇದ್ವು. ಫ್ರಿಜ್ಜಿಗೆ ಹಾಕಿಲ್ಲ, ಹೈಯೆಸ್ಟ್ ಬಿಟ್ರೆ ನಾವು ಅಲ್ಲಿ 6 ರೌಂಡ್. ಹೈಯೆಸ್ಟ್ ಬಿಟ್ರೆ ನಾವು ಹೈಯೆಸ್ಟ್ 6 ರೌಂಡ್ ಬಲ್ಕ ಹೋಗಿದ್ರಿ ನಮ್ಮ ಊರ ಅವತ್ತ. ಮತ್ತು ಅವತ್ತು ನಾವು ಮಾತಾಡೋದಿತ್ತಲ್ರಿ ಏನು ಬೇಕಾದೆ. ನಾವು ಅವೆಲ್ಲ ನೋಡ್ಕೊಂಡು ನಮಗೆಲ್ಲ ಹಿಂದಕ್ಕೆಲ್ಲ ಭಾಳ ಆಗ್ಯಾವ ಇಲ್ಲೇ ನಮ್ಮ ಅಕ್ಕಪಕ್ಕ. ಆಮೇಲೆ ನಾವು ಹತ್ರ ಭಾಳ ಹಬ್ಬ ಮಾಡೋದು ಕಮ್ಮಿ ರೀ. ಈ ಓರಿ ಕಟ್ಟಿದ ಮೇಲೆ ಪಕ್ಕದ ಊರಾಗ ಹಬ್ಬ ಮಾಡಿದ್ದಂದ್ರೆ ಇದ ಒಂದರಿ ಮನೆ 19. ಒಟ್ಟ ಪಕ್ಕದ ಊರಾಗ ಹಬ್ಬ ಮಾಡಿಲ್ಲ ನಾವು ಇವತ್ತವ್ರಾದ್ರೆ. ದೂರ ಹೋಗಿ ಹಬ್ಬ ಮಾಡ್ತೇವ್ರಿ ನಾವು. ಪಕ್ಕದ ಊರಾಗ ಒಟ್ಟ ಹಬ್ಬ ಮಾಡಿಲ್ಲ ನಾವು. ಅವರು ಅದು ಕೊಂಬು ನೋವಾಗಿದ್ದು ಇದಕ್ಕೆ ಅವ್ರ ಪ್ರೀತಿಗೆ ಅವ್ರ ಅಣ್ಣ ಒಂದ್ಸರಿ ತೊಂಬರೋಣ ಅಂತಂದು ಅವಾಗ ಕೊಂಬು ನೋವಾದಾಗ ಮೆರವಣಿಗೆ ಎಲ್ಲ ಕೇಳಿದ್ರು ಅವ್ರು. ಈಗೇನು ಹಾಕತ್ರಿ, ನಾವು ಒಂದ್ ಕಡೆ ತೊಗೊಂಡು ಹೋದ್ರೆ ಎಲ್ಲ ಕಡೆ ಕೇಳ್ತಾರ. ಅದು ಸುಮ್ಮನೆ ಇರಂಗಿಲ್ಲ ರೀ. ಮೊನ್ನೆ ಗುತ್ತಲಾಗ ಈ ಹಬ್ಬಕ್ಕೆ ಬಿಡಕಂತ ಎಲ್ಗಚ್ಚನಾಗಲ್ಲ, ಹಬ್ಬಕ್ಕೆ ಬಿಡಕಂತ ಎಲ್ಗಚ್ಚನಾಗ ಸಾಕು ಬೇಕು ಮಾಡಿಬಿಡತ್ರಿ ಹುಡುಗರಿಗೆ. ಅವತ್ತು ಗೆಜ್ಜಿ ಹುಚ್ಚಾಕ್ ಕೊಟ್ಟಿಲ್ಲ, ಒಂದು ಮಕ್ಕಳು ಹುಚ್ಚಾಕ್ ಕೊಟ್ಟಿಲ್ಲ. ಅವತ್ತಿಂದ ಹುಡ್ರು ಹೆದ್ರ ಇನ್ನೂ ಹಿಡಿಯಾಕ ಹೆದರಾತಾರ ಹುಡ್ರು. ಹಂಗೆ ಅದು ಒಂಥರ ಬೇರೆ ಬೇರೆನೇ ಇರ್ತೈತ್ರಿ. ಹಂಗಾಗಿ ನಾವು ಎಲ್ಲಿಗೂ ಮೆರವಣಿಗೆ ಕರೆದ್ರೆ ಜಾಸ್ತಿ ಹೋಗಲ್ಲ. ಅದ ಉದ್ದೇಶ ರೀ. ಅದು ಹಂಗೆ ಕಾಡೈತನ ಉದ್ದೇಶಕ್ಕೆ ಹಬ್ಬಗಳು ನಿಯತ್ತಿಲ್ಲ ಹಾಕ್ಯಂದ್ ಬಂದು ನಾವೆಲ್ಲ ನೋಡಿ ಚಾಯ್ಸಿಂಗ್ ಹಬ್ಬ ಮಾಡ್ತೇವ್ರಿ ನಾವು. ಈಗ ಒಂದು ಅಖಾಡಕ್ಕೆ ಹಾಕಾಗತ್ತೆ ಪರ್ಟಿಕ್ಯುಲರ್ ಅಂತಂದ್ರೆ ಮೇನ್ ಹಾಕದ ಅಭಿಮಾನಿಗಳ ಸಂಬಂಧ ರೀ. ನಾವು ಭಾಳ ದಿವಸ ಹಾಕ್ರಿ ನೋಡ್ಬೇಕು ಸರಿ, ಅವ್ರ ಸಂಬಂಧ ಹೊರಿ ತೆಗಿತೇವ್ರಿ ಹೊರ. ನಾವು ಮೇನ್ ತೆಗೆದ ಅದ. ಈಗಿನ ಸಿಚುವೇಶನ್ ಒಳಗ ಈಗ ನಾವು ತೆಗಿಯಾಕತ್ತಿರೋದು ಮೇನ್ ಅವ್ರ ಸಂಬಂಧ ಅವ್ರಿ. ಬೇರೆ ಉದ್ದೇಶಕ್ಕೆ ತೆಗಿಯಂತಿಲ್ರಿ ನಾವು. ಸರ್, ಈಗ ಹೋರಿ ಇದುವರೆಗೂ ಹೆಂಗೆ ಅಂತ ಹೇಳಿದ್ರಿ. ಈಗ ಹೋರಿದು ಈಗ ಒಂದು ಹೋರಿ ಕಟ್ಟಿದೀರಾ ಅಂತ ಅಂದ್ರೆ ಮನೇಲಿ ಒಂಥರ ಸ್ಟಾರ್ನ ಮೇಯಿಸ್ತಿದ್ದೀರಿ ಅಂತಾನೆ ಲೆಕ್ಕ ಅದು. ಈಗ ಅದಕ್ಕೋಸ್ಕರನೇ ಏನೋ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಆ ಥರ ಏನಾದರೂ ಫುಡ್ಡಲ್ಲಿ ಆಗಲಿ ಅಥವಾ ಬೆಳಗ್ಗೆ ಏನಾದರೂ ಅದಕ್ಕೆ ಒಂದು ಸಪ್ರೇಟ್ ಏನಾದರೂ ಕೆಲಸ ಆಗಿರಲಿ ಅದ್ರದ್ದು ಆ ಥರ ಏನಾದರೂ ಮೇಂಟೈನ್ ಮಾಡ್ತಿದ್ದೀರಾ ಅಥವಾ ಹೇಗೆ ಅಂತ? ಅದೇ ರೀ, ಈಗ ಮಾಡ್ಬೇಕ್ರಿ. ಮತ್ತೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅದನಂದ್ರೆ ಅವ್ಗೆ ಏನೇನು ತಯಾರಿ ಕೊಡ್ಬೇಕು ಅನ್ನೋದು ಇರ್ತದಲ್ರಿ. ಹಂಗೆ ಮಾಡಬೇಕ. ನಮ್ದು ಏನಿಲ್ರಿ, ನಾವು ಹೊಳ್ಳಿ ನುಚ್ಚಿಡ್ತೇವಿ, ಹಾಲು ತತ್ತಿ ಕೊಡ್ತೇವ್ರಿ. ವರ್ಷ ಪೂರ್ತಿ ಕೊಡಲ್ಲ, ಯಾಕಂದ್ರೆ ಹೀಟ್ ಜಾಸ್ತಿ ಆಗಿ ಅವ್ರಿಗೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ವರ್ಷ ಪೂರ್ತಿ ಕೊಡಂಗಿಲ್ಲ. ನಾವು ಈಗ ಏನು ಮಾಡ್ತೇವ್ರಿ, ಈಗ ಸೀಸನ್ ಈಗ ಮೊದ್ಲೆಲ್ಲ ಮಾರ್ಚ್ ಬಟನ್ ಹಬ್ಬ ಹಾಕಿದಿಲ್ರಿ. ಹೌದೌದು, ಮಾರ್ಚ್ ಬಟನ್ ಹಬ್ಬ ಹಾಕಿದಿಲ್ಲ. ಮಾರ್ಚ್ 1ನೇ ತಾರೀಕಿಗೆ ಹಬ್ಬ ಹಾಕಿ ಲಾಸ್ಟ್ ರೀ. ನಾವು ನೋಡ್ದಂಗೆ ಇತ್ತಿತ್ತಾಗ 4 ತಿಂಗಳದಾಗ 6, 7, 20 ಮಟನ್ ಹಬ್ಬದವು ಈಗ. ಹೌದೌದು. ಈಗ ಮಳೆ ಬರ್ಲಿಲ್ಲ ಹಬ್ಬ ಮಾಡೋದಾಗ್ರಿ, ಟಚ್ ಮಾಡಿಸ್ಬಿಡ್ತಾರೆ. ಈ ದಿನದಾಗ ಹಬ್ಬ ಮಾಡಕ್ ಆಗಲ್ಲ. ಅವ್ರವ್ರ ಪ್ರೀತಿಗೆ ಅವ್ರು ಮಾಡ್ಕಂತಾರ ಪಾಪ, ಅವ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ. ನಮಗೆ ಈ ದಿನದಾಗ ನಾವು ಹಬ್ಬ ಮಾಡಿಲ್ರಿ. ಯಾವಾಗ ಮಾರ್ಚ್ ತಿಂಗಳದಾಗ ಮಾಡೇವಿ, ಆದ್ರೆ 1ನೇ ವಾರದಾಗ ಲಾಸ್ಟ್ ರೀ. ಅದ್ರ ಮ್ಯಾಲೆ ಹಾಕಿಲ್ಲ ನಾವು. ಹಂಗಾಗಿ ಈಗ ಹೋರಿ ಹೊರ ತೆಗಿಯಾಕ ನಮ್ಗೆ ಆ ವಾತಾವರಣ ನಮ್ಗೆ ಸಟ್ಟು ಇಲ್ರಿ. ಆಮೇಲೆ ನಾವು ಅದನ್ನ ಹೂಡೋದಾಗ್ಲಿ ಇನ್ನೊಂದಾಗ್ಲಿ ಬಿಸಿಲಿಗೆ ಜಾಸ್ತಿ ನಮ್ಗೆ ಅದ್ರ ತಂದಾಗಿಂದ ರೂಢಿ ಇಲ್ರಿ. ಈಗ ಏನಾರ ನಾವು ಅಡ್ಜಸ್ಟ್ಮೆಂಟ್ ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಆಗಲ್ರಿ ಬರಬ. ಯಾಕಂದ್ರೆ ಅದು ನಾವು ಮೊದ್ಲು ನಿಂತ್ಕೊಂಡ್ ಬಂದೇವಲ್ಲ, ಅದೇ ತೆರೆಯಾಗ ಐತದ. ಇನ್ನು ಈಗ ನಾವು ಹೂಡಾಕ ಬಿಸಿಲಿಗೆ ಆತು ಇಲ್ಲ. ಈಗ 1 ತಾಸು 2 ತಾಸು ಕಟ್ಟಾತವ್ರಿ ಬಿಸಿಲಿಗೆ. ಮನೆ ಒಳಗೆ ಇರೋದು ತಂಪತ್ನಾಗ ಅಲ್ಲಿ ಕಟ್ತಿದ್ವಿ, ಅದಕ್ಕೆ ಅಲ್ಲಿ ನಳಿರೋದು ಅದು ಆ ವಾತಾವರಣದಾಗ ಇರ್ತದ ಹೋರಿ. ಈಗ ತಯಾರಿ ಅಂದ್ರೆ ಅದೇ ಏನಲ್ರಿ, ನುಚ್ಚು ಹಾಲು ತತ್ತಿ ಕೊಡ್ತೇವ್ರಿ. ಸ್ವಿಮ್ಮಿಂಗ್ ಒಂದು ಮಾಡಿಸ್ತೇವೆ ನಾವು. ಅದು ಬಿಟ್ರೆ ನಾವೇನು ಮಾಡಿಸಲ್ಲ, ನೀರಿಗೆ ಅಷ್ಟೇ ಬಿಡೋದ್ರಿ ನಾವು ಅವರಿಗೆ. ಆಮೇಲೆ ಪರ್ಟಿಕ್ಯುಲರ್ ಆಗಿ ಈಗ 4 ಕಡ್ಸ ಅಂತವ್ರಿ ಇದಕ್ಕೆ. ಫಸ್ಟ್ ನಾವು ಇದು ಕೊಂಬು ನೋವಾಗಿ ಏನು ಅಂದ್ರೆ ನಿತ್ಕೊಂಡೆಲ್ಲ ಕೊಂಬು ಒಳಗೆಲ್ಲ ನೋವು ಇದಾಗಿದ್ವು, ಮೆತ್ತಗಾಗಿದ್ವು. ನಾವು ತಂದಾಗಿಂದ 4 ಅನ್ನೋದೇ ಇದ್ದಿಲ್ರಿ ಅದಕ್ಕೆ. ಹಂಗ ಹಬ್ಬ ಮಾಡಿದವು. ಈಗ ಇತ್ತೀಚೆಗೆ ಅಂದ್ರೆ ನಿತ್ಕೊಂಡು ಮ್ಯಾಟ್ ಮೇಲೆ ನಿತ್ಕೊಂಡ್ರಿ ಕೊಳಗ್ ಮೆತ್ತಗ ಆಗ್ಬಿಟ್ಟಿದ್ವು ಅವರು. ಅದಕ್ಕೆ ಸ್ವಲ್ಪ ಹೊರಗೆ ಬಂತ ಹಳ್ಳ ಪಳ್ಳ ನಡೋದಕ್ಕೆ ಇದು ಮಾಡೋದು, ಹಂಗಾಗಿ ಕಟ್ಸೋರು ಅದಕ್ಕೆ. ಈಗ ಇನ್ನೂ ಎಷ್ಟು ವರ್ಷ ಹಬ್ಬ ನೋಡ್ಬೋದು ಸರ್? ಈಗ ಅಭಿಮಾನಿಗಳಿಗೆ ಇನ್ನೂ ಎಷ್ಟು ವರ್ಷ ಇನ್ನೂ ನೀವು ಅನ್ನದಾತದ ಹಬ್ಬ ನೋಡ್ಬೋದು ಅಂತ? ನೋಡ್ಬೋದ್ರಿ, ಇನ್ನೊಂದು 3 ವರ್ಷ ಮಟ್ಟ ಏನು ಜುಪ್ ಅನ್ನಂಗಿಲ್ಲ. ಆಮೇಲೆ ಈಗ ಚೌಡೇಶ್ವರಿ ಅಂತ ಹೇಳಿದ್ರಿ, ಆಯತ್ನ ಇಲ್ಲ ಕೊಟ್ವಿ ಅಂತ ಏನೋ ಹೇಳಿದ್ರಿ. ಅದೇ ತರ ಅನ್ನದಾತದ್ದು ಏನಾದ್ರು ಆಗುತ್ತಾ, ಇಲ್ಲ ಕೊನೆವರೆಗೂ ನಿಮ್ಮ ಹತ್ರನೇ ಇರುತ್ತಾ ಅನ್ನದಾತ ಅಂತ? ಇಲ್ಲ
ಇಲ್ಲ ಇದು ಕೊಡೋದಾಗಿತ್ತಂದ್ರೆ ಈಗ ಕರ್ನಾಟಕದಾಗ ಹೈಯೆಸ್ಟ್ ರೇಟ್ ಯಾರು ಮುಂದೂ ಕೊಡ್ತಿದ್ದಿಲ್ರಿ ಯಾರು ಆ ರೇಟಿಗೆ ಬಂದು ಮನೆಗೆ ಬಂದು ವ್ಯಾಪಾರ ಕೊಡ್ಕೊಂಡು ಎದ್ದೋಗಾರ ಕೊಡ್ತಿದ್ವಿ ಅವ್ರಿಗೆ ಹೇಳಿದ್ ಒಂದಾರಿ ನಾವು ನಿಮ್ಮ ಮನೆಗೆ ಬರೋ ಋಣ ಇತ್ತಂದ್ರೆ ನಾವು ತಪ್ಸಂಗ ಆಗಲ್ಲ ನಿಮ್ಮ ಮನೆಗೆ ಬರೋ ಋಣ ಇದ್ರೆ ಬರ್ತೈತಿ ಆದ್ರೆ ಅವ್ರು ನಮ್ಗೆ ಭಾಳ ಬೇಕಾದ್ರೆ ಇಬ್ರು ಬಂದಾರ ಒಬ್ರು ಕೊಡ್ಸಕಂತ ಬಂದಾರ ಅವರು ನಮ್ಮ ಅಣ್ಣಾರ ಇನ್ನೊಬ್ರು ತೊಗೊಳಕ್ ಬಂದಾರ ಅವ್ರು ನಮ್ಗೆ ಭಾಳ ಪರಿಚಿದಾರ ಅವ್ರಿಗೆ ಹೇಳಿದ್ ಒಂದ ಮಾತು ನಾವು ನಿಮ್ಮ ಮನೆಗೆ ಬರೋ ಋಣ ಇದ್ರೆ ಹೋರಿ ಬರ್ತೈತಿ ಹೌದು ಅಷ್ಟೇ ನೀವು ನಂಬ್ಕೊಂಡಿರೋದೇನು ಅಂದ್ರೆ ಈ ಮನೆದೇ ಋಣ ಈ ಎತ್ತಿಂದು ಅಂತ ನೀವು ನಿಮ್ಮ ಪ್ರಕಾರ ನಾವು ಏನ್ ತಿಳ್ಕೊಬಹುದು ಈಗ ಅಭಿಮಾನಿಗಳು ಏನು ಅಂದ್ರೆ ಇಲ್ಲ ಅವ್ರ ಮನೆಗೆ ಅದು ಋಣ ಇದೆ ಅಂತ ತಿಳ್ಕೊಬಹುದು ಅದೇ ಅದಲ್ಲ ನಾವು ವ್ಯಾಪಾರಕ್ಕೆ ಇವತ್ತವರೆಗೂ ಇಟ್ಟಿಲ್ಲ ನಾವು ತಂದಾಗಿನ ನಾವು ವ್ಯಾಪಾರ ಅಂತ ಹೇಳೇ ಇಲ್ಲ ನಮ್ಮ ಬಾಯಾಗ ವ್ಯಾಪಾರ ಅಂತ ಬಂದಿಲ್ಲ ನಮ್ಗೆ ಅವರು ನೋಡಕ್ ಬಂದಿದ್ರು ಅವತ್ತ ಅವ್ರ ಪ್ರಿಪ್ರೇಷನ್ ಆಗಿ ಬಂದಿದ್ರು ಆಗಿ ಬಂದು ಹಿಂಗ ಸ್ವಲ್ಪ ಹುಡ್ರ ಕಡೆಯಿಂದ ಲೀಕ್ ಆಗಿತ್ತು ನಮಗೆ ವಿಚಾರ ಅದ ನಾನು ಅವಾಗ ನಾವೇನಂದ್ವಿ ನೀವು ಮನೆಗೆ ಬರ್ರಿ ಡೈರೆಕ್ಟ್ ಆಗಿ ಅಂತೇಳಿ ಮನೆಗೆ ಕರ್ಸ್ಕೊಂಡಿದ್ವಿ ಹುಡ್ರದ್ರಿಗೆಲ್ಲ ಹೇಳಕ್ ಹೋಗ್ಬೇಡ್ರಿ ನೀವು ಡೈರೆಕ್ಟ್ ಆಗಿ ಮನೆಗೆ ಬರ್ರಿ ಯಾಕಂದ್ರೆ ಹುಡ್ರಿಗೆ ಹೇಳೋದು ಏನಾಗತ್ರಿ ಒಬ್ರಿಂದ ಒಬ್ರಿಗೊಬ್ರು ಹಳ್ಳಿ ಅವರೆಲ್ಲ ನಮಗೆ ಫೋನ್ ಹಚ್ಚ ಅದಕ್ಕೆ ಅದೆಲ್ಲ ಆಗೋದು ಬೇಡ ಈಗ ಆಲ್ರೆಡಿ ಸ್ವಲ್ಪ ಗೊತ್ತಾಗೈತಿ ನಿಮ್ಗೆ ಏನು ಉದ್ದೇಶ ಐತಿ ಮನೆಗೆ ಬಂದು ಮಾತಾಡ್ರಿ ಅಂತ ಕರ್ಸಿದ್ದು ಅಷ್ಟ ನಾವು ಅವ್ರಿಗೆ ವ್ಯಾಪಾರ ಕೊಡ್ಬೇಕಂತಲ್ಲ ಮನೆಗೆ ಕರ್ಸಿದ್ವಿ ಕುಂತ್ವಿ ಚಾ ಎಲ್ಲ ಕುಡಿದ್ವಿ ಎಲ್ಲ ಹೇಳಿದ್ವಿ ನಾವು ನಿಮ್ಮ ಮನೆಗೆ ಬರ್ಬೇಕಂತಿದ್ರೆ ನಾ ತಪ್ಸಕ್ಕೆ ಯಾರಣ ನಾವು ತಪ್ಸಕ್ಕೆ ಯಾರ ನಿನ್ನ ಮನೆ ನೋಡ ಇತ್ತಂದ್ರೆ ಆಮೇಲೆ ಒಳ್ಳೆ ಮನೆ ಇರೋದು ನಾವು ಅಂದ್ರೆ ಅಲ್ಲಿ ಭಾರಿ ಇರ್ತಿತ್ತು ಅದು ಆದ್ರೆ ನಾವು ಕೊಡ್ಬೇಕಂತ ಇದ್ದಿದ್ದಿಲ್ಲ ನಾವ್ ಹೇಳಿದ್ದು ಅವ್ರಿಗೆ ಬಂದ್ರೆ ಚಾ ಕುಡಿದ್ರೆ ಅವ್ರು ಆದ್ರೂ ಬಾಯ್ ಬಿಟ್ಟು ಹೋದ್ರ ಹೋಗ್ಬೇಕಾರ ಇಷ್ಟು ಕೊಡ್ತೇವೆ ಅಂತ ಇಲ್ಲಿಂದ ಹೋದ್ಮೇಲೆ ಫೋನ್ ಹಚ್ಚಿದ್ರು ಅವರು ನೋಡಿ ಇಲ್ಲಿ ಏನು ಹೇಳಿದ್ರಲ್ಲ ಅದಕ್ಕಿಂತ ಜಾಸ್ತಿ ಮತ್ತೆ ಹೇಳಿದ್ರು ಅಲ್ಲಿ ಹೋದ್ಮ್ಯಾಗ ಇದಕ್ಕಿಂತ 10 ಜಾಸ್ತಿ ಹೇಳಿದ್ರು ಮತ್ತೆ ಅವರು ನಾವು ಇಲ್ಲಣ್ಣ ಅದು ನಾವೇ ಅವಾಗ ಹೇಳಿದ್ದು ಅವ್ರಿಗೆ ಒಂದ ಮಾತು ನಾವು ಅಂದ್ರೆ ಅವಾಗ ನಾವು ಇಲ್ಲಿ ಕಾರುಣಿ ಅಂತ ಭಾಳ ಚಲೋ ಆಗತ್ತೆ ಒಂದ್ಸರಿ ಬರ್ರಿ ನೀವು ಇಲ್ಲಿ ಕರ್ಜಿಗಿದು ಭಾಳ ಪ್ರತಿಷ್ಠವಾದಂಥ ದೇವರು ಬರ್ಮಪ್ಪ ಅಂತ ಹೇಳಿ ಭಾಳ ಒಳ್ಳೆ ಇದು ಮಾಡ್ತಾರ್ರಿ ಕಾರುಣಿ ಅದು ಅವತ್ತು ಇದಕ್ಕೆ ಅಂಗಾರ ಹಚ್ಚಿದ್ವಿ ನಾವು ಅಂಗಾರ ಹಚ್ಚಿದ್ರೆ ಒಂದು ಹುಲ್ ಕಡ್ಡಿನೂ ಕೊಡಲ್ರಿ ಯಾರು ಮಾಡ್ಬೇಕಂತೇಳಿ ಅವನ ಹೆಸರು ಮ್ಯಾಗ ಬರ್ಮಪ್ಪ ದೇವ್ರ ಹೆಸರು ಮೇಲೆ ಅಂಗಾರ ಹಚ್ಚಿದ್ರಂದ್ರೆ ಏನು ಮಾಡೋದಿಲ್ಲ ಅದನ್ನ ಎಷ್ಟೋ ಕೋಟಿ ಕೊಡ್ತಂದ್ರೆ ಕೊಡಲಿಲ್ಲ ಯಾರು ನಾವು ಅಂಗಾರ ಹಚ್ಚಿದ್ವಿ ನಾವು ಏನು ಮಾತಾಡಿಲ್ರಿ ಅವ್ರಿಗೆ ಹೇಳಿದ್ದು ಅದ ನಿಮ್ಮ ಮನೆಗೆ ಬರೋ ಋಣ ಇದ್ರೆ ಬಂದೇ ಬರ್ತೈತೆ ಅಷ್ಟೇ ಹೇಳಿದ್ದೆ ಅದಾದ್ಮೇಲೆ ನಾವು ಮತ್ತೇನು ಹೇಳಕ್ ಹೋಗಿಲ್ಲ ಅವ್ರಿಗೆ ಅದಾಗಿ ಅವತ್ತು ಅವರು ಬಂದಿದ್ರು ಹಬ್ಬಕ್ಕೆ ಸಿಡಿಹಳ್ಳಿಗೆ ನಾವು ಹೋಗಿದ್ವಿ ಅಲ್ಲೇ ಹಿಂಗಾಯ್ತು ಸರ್ ನೀವು ಏನಾದ್ರು ಮಾತಾಡ್ತೀರಾ ಸರ್ ಇನ್ನೊಂದು ಆಮೇಲೆ ಈಗ ನೆಕ್ಸ್ಟ್ ನಾವು ಅನ್ನದಾತನ ಯಾವಾಗ ನೋಡ್ಬೋದು ಅಂತ ಅಖಾಡದಲ್ಲಿ ಮುಂದೆ ನೋಡ್ಬೋದಾ ಅಥವಾ ಈ ವರ್ಷದಲ್ಲಿ ಇದೆ ಎಂಡ ಈಗ ವಾತಾವರಣ ಈಗ ನಾವು ಚೇಂಜ್ ಆಗತ್ತ ಅಂತ ನೋಡಾಕತ್ತವ್ರಿ ಸ್ವಲ್ಪ ತಂಪು ವಾತಾವರಣ ಬಿಟ್ರೆ ಹೊರಗೆ ತೆಗಿಬೇಕನ್ನೋದೈತಿ ಹೊರಗೆ ಮತ್ತೆ ಬೇರೆ ಅಲ್ರಿ ಅಭಿಮಾನಿಗಳಿಗೋಸ್ಕರ ತೆಗಿಬೇಕನ್ನೋದೈತಿ ವಾತಾವರಣ ಚೇಂಜ್ ಆಗ್ಬೇಕ್ರಿ ನಮಗೆ ನಾವು ಯಾಕಂದ್ರೆ ಅದ್ರ ಪರಿಸ್ಥಿತಿ ಮೊದ್ಲ ಕೊಂಬ್ ಭಾಳ ಹೋಗ್ಯಾವ್ರಿ ಒಂದೆರಡು ಮಾತಾಡಿ ಓರಿ ಬಗ್ಗೆ ಏನ್ ಅನ್ಸುತ್ತೆ ಅದಷ್ಟೇ ಮೊದ್ಲ ಅದ್ರ ಕೊಂಬ ನೋವಾಗಿ ಇದಾಗೈತ್ರಿ ಆರಾಮಾಗೈತಿ ಏನಾಗ್ತೈತ್ರಿ ಮೊದ್ಲು ಹಬ್ಬಕ್ಕೆ ಹೋಗಿ ಬಂದ್ಮೇಲೆ ಏನ್ ತ್ರಾಸ ಮಾಡ್ಕೊಂತಿದ್ದಿಲ್ಲ ಅಲ್ಲಿ ಏನೋ ಮಾಡಿರ್ಲಿ ಏನೋ ಸರ್ಕಸ್ ಮಾಡಿರ್ಲಿ ಅದು ಏನು ನೋವು ಮಾಡ್ಕೊಂತಿದ್ದಿಲ್ಲ ಮನೆ ಬಂದ್ಮೇಲೆ ಮತ್ತೆ ಅಜಿಟೀಸ್ ಹಂಗೆ ಇರ್ತಿತ್ತು ಇವಾಗ ರೆಸ್ಟ್ ಕೇಳಾದತ್ರಿ ಭಾಳ ಕೊಂಬ ಅಂದ್ರೆ ಈಗ ಕೈ ಮುರಿದೈತೆ ಅಂದ್ರೆ ಈಗ ಎಂಥವರಾಗಿರ್ರಿ ಒಂದ್ಸರಿ ಕೈ ಮುರಿದೈತೆ ಅಂದ್ರೆ ಅವ್ನ ಕೈ ಮುರ್ಕನ ಹೌದೌದು ಅದು ನೋವು ನಮಗ್ ಗೊತ್ತಾಗಲ್ಲ ಪೆಟ್ಟು ಬಿದ್ದಿರುತ್ತೆ ಅದ ಉದ್ದೇಶ ರೀ ನಮ್ದು ಯಾಕಂದ್ರೆ ಅದಕ್ಕೆ ನೋವು ಕೊಟ್ಟು ನಾವು ಹಬ್ಬ ಮಾಡ್ಬೇಕನ್ನೋದು ಏನಿಲ್ಲ ನಮಗೆ ಆಗ ರೆಸ್ಟ್ ಕೊಟ್ಟು ಮಾಡೋಣ ಅಂತ ಹೇಳಿ ಅದು ಏನಾಗ್ಬಿಡ್ತ್ರಿ ದನ್ನಳ್ಳಿ ಹಬ್ಬ ಮಾಡ್ಕೊಂಬಂದು ಒಂದೇ ವಾರಕ್ಕೆ ಇಲ್ಲಿ ಹಾಕ್ಬಿಟ್ಟಿವಿ ಮತ್ತು ಅದು ಸಮಸ್ಯೆ ಆಯ್ತು ನಮಗೆ ಏನಿಲ್ರಿ ಆರಾಮೈತಿ ಹೋರಿ ಸ್ವಲ್ಪ ಸುಸ್ತ ಆಗದ್ರಿ ಈಗ ಆಮೇಲೆ ಈ ಬಿಸಿಲಿಗೆ ಭಾಳ ಇದಾಗ್ತತ್ತಲ್ಲ ಅಂತೇಳಿ ಮಾಡತ್ತೇವ್ರಿ ಈಗೆಲ್ಲ ಮೇಂಟೈನ್ ಮಾಡತ್ತಿರೋದು ಇವನರಿ ಬಂದು ಹಾವೇರಿಯಾಗಿದ್ದಾಗ ಎಲ್ಲಾರು ಮೇಂಟೈನ್ ಮಾಡ್ತಿದ್ವಿ ಈಗ ಸದ್ಯ ಇಲ್ಲಿ ಬಂದು ಈಗ ಮೂರು 4 ವರ್ಷ ಚಾಲ್ತಿರಿ ಪೂರಾ ಇವನ ಮಾಡತ್ತಾನೆ ಇಲ್ಲಿ ಏನೇ ಇಟ್ಟು ಜಡ್ಡಿದ್ರೆ ಎಲ್ಲಾರು ಸೇರಿ ಮಾಡ್ತೇವ್ರಿ ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲ ಅವನ ಮಾಡ್ತಾನ ಸರ್ ನೀವೇನು ಹೇಳ್ತೀರಾ ಅವ್ರ ಬಗ್ಗೆ ಹೇಳೋದಂದ್ರೆ ಏನ್ರಿ ಎಲ್ಲ ಅಭಿಮಾನಿಗಳಿಗೆ ಹಬ್ಬದಾಗ ಯಾವ ಜಾತಿ ಭೇದ ಭಾವ ಮಾಡ್ಬೇಡ್ರಿ ಒಟ್ಟು ಹಬ್ಬಕ್ಕೆ ಬಂದಾಗ ಆ ಬಸವಣ್ಣಗೆ ನೀವು ನಿಮ್ಮ ಬಸವಣ್ಣ ಇಷ್ಟ ಆಗಿರ್ತೈತಿ ಸಪೋರ್ಟ್ ಮಾಡ್ರಿ ಯಾವ ಜಗಳ ಗದ್ದಲ ಇಲ್ದಂಗೆ ಹಬ್ಬ ಮಾಡ್ರಿ ಚಂದಾಗ ಯಾಕಂದ್ರೆ ಈಗಿನ ಇದ್ರೊಳಗೆ ಹಬ್ಬದ ಕ್ರೇಜ್ ಹೆಚ್ಚಿಗೆ ಆಗೈತ್ರಿ ಇವ್ರದ್ದು ಕ್ರೇಜ್ 1 ವರ್ಷ 2 ವರ್ಷ ಹೆಚ್ಚಿಗೆ ಆಗೋದು ಒಂದು ಲೆಕ್ಕಕ್ಕಿರಲ್ರಿ ಮುಂದಿನ ಕಾಲಮಾನದಾಗ ಹಬ್ಬನ ಇಲ್ಲ ಅನ್ನಂಗೆ ಆಗ್ಬಾರ್ದು
ಹೌದು. ಈಗ ಯಾರಾದ್ರೆ ಈಗ ಬಡವರು ಒಬ್ರು ಒಂದ್ ಹಬ್ಬಕ್ಕೆ ಹಾಕ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರ. ಹೌದೌದು. ಒಂದ್ ₹100 ಬರೀ ಹೊಟ್ಟಿಗೆ ತಿನ್ನಾಕ ವಿಚಾರ ಮಾಡ್ತಾರ. ಅಂತದ್ ಬಸವಣ್ಣ ನಂಬಿ ಅಷ್ಟು ರೊಕ್ಕ ಎಲ್ಲ ಹಾಕಿರ್ತಾರ ಹಬ್ಬಕ್ಕೆ. ಈಗ ಯಾವ್ದೋ ಒಂದ್ ಹಬ್ಬಕ್ಕೆ ಹೋದ್ವಿ, ಯಾರ್ದ ಸಂಬಂಧ ಗದ್ಲ ಆತ, ಹಬ್ಬ ಬಂದ್ ಆತಂದ್ರ ಈಗ ಹೋರಿ ಕಟ್ಟರ ಮನಸ್ ಮೇಲೆ ಬಾಳ ಪರಿಣಾಮ. ಹೋರಿನ ಕಟ್ಟಬಾರ್ದು, ಹಿಂಗೆಲ್ಲ ಹಾಕವ ಹಬ್ಬ. ಹೌದೌದು. ಅಂದ ಹಂಗೆಲ್ಲ ಯೋಚನೆ ಮಾಡ್ತಾರೆ ಜನ. ಈಗ ಕೆಲವೊಂದಿಷ್ಟು ಮಂದಿ ನಮಗೆಲ್ಲ ಅಂತಾರ, ನಮ್ಮ ಬೇಕಾದ ಹುಡ್ರೆಲ್ಲ ನಮಗೆ ಪರಿಚಯ ಇದ್ದಾರೆ, ಹಬ್ಬ ಬರೀ ಅರ್ಧಕ್ಕ ಬಂದ್ ಹಾಕೋಣ, ನಾವು ಹಬ್ಬನ ಮಾಡಲ್ಲ ಏನಿಲ್ಲ, ಹಿಂಗಾದ್ರೆ ಹೆಂಗ ಅಂತ ಕೇಳ್ತಾರ. ಎಲ್ಲಾರು ಸ್ವಲ್ಪ ವಿಚಾರ ಮಾಡ್ಬೇಕ್ರಿ ಅದ್ರ ಬಗ್ಗೆ. ಹೋರಿ ಮಾಲಕರೆಲ್ಲ ಅಭಿಮಾನಿಗಳದ್ದು ಏನ್ರಿ ಅವ್ರವ್ರ ಕ್ರೇಜ್ಗೆ ತಕ್ಕಂಗ ಮಾಡ್ಕೊಂಡ್ ಹೋಗ್ತಾರ ಅವ್ರವ್ರ ಖುಷಿಗೆ. ಮಾಲಕರೆಲ್ಲ ಕುತ್ಕೊಂಡ್ ವಿಚಾರ ಮಾಡ್ಬೇಕು ಈಗ ಹಬ್ಬದ ಮೇಲೆ ಹೆಂಗ್ ಪರಿಣಾಮ ಬೀಳ್ತಾವ ಅಂತಂದು. ಹೌದಲ್ರಿ? ಈಗ ಯಾರೋ ಒಬ್ಬ ಹುಡುಗ ತಪ್ಪು ಮಾಡ್ತಾನಂದ್ರೆ ಅದಕ್ಕೆ ಮಾಲಕರು ಸಪೋರ್ಟ್ ಮಾಡ್ಬಾರ್ದು, ಹೇಳ್ಬೇಕು ತಿಳಿಸಿ. ಕರೆಕ್ಟ್. ಅವಕ್ಕೆಲ್ಲ ತಿಳಿಸಿ ಹೇಳಿದ್ರೆ ಈಗ ಮುಂದೆ ತಪ್ಪು ಮಾಡೋನು ತಿದ್ಕೊಂತಾನ್ರಿ. ಹೌದಲ್ಲ? ಹಂಗಾಗಿ ದಯವಿಟ್ಟು ಎಲ್ಲ ಹೋರಿ ಮಾಲಕರಿಗೆ ಹೇಳೋದೇನಂದ್ರ ಸ್ವಲ್ಪ ಎಲ್ಲ ಮಾಲಕರು ಬಿಗಿ ಇರ್ಲಿ. ಹಬ್ಬ ನಡೀತಾವೆ ಅಲ್ಲಿ ಎದ್ ನಿಂತ್ಕೊಳ್ಳಿ, ಎದ್ ನಿಂತ್ಕೊಂಡು ಹೇಳಿ. ನಿಂತ್ಕೊಂಡು ಹೇಳಿದ್ರ ಎಲ್ಲಾರ ಅಭಿಮಾನಿಗಳು ಒಬ್ಬೊಬ್ರಿಗೆ ತಿಳಿಯಲ್ರಿ, ಅವರೆಲ್ಲ ತಿಳ್ಕೊಂತಾರ. ಕರೆಕ್ಟ್. ಹಂಗೆಲ್ಲ ಆದ್ರೆ ಈಗ ಒಂದಿಷ್ಟು ಮಂದಿ ಮಾಲಕರು ಹಂಗ ಅವ್ರವ್ರ ಮನಸ್ಸಿಗೆ ತಕ್ಕಂಗೆ ನಡ್ಕೊಂತಾರೆ. ಹಂಗ ವಿಚಾರ ಮಾಡಿದ್ರೆ ಮುಂದಿನ ಇದ್ರೊಳಗೆ ಹಬ್ಬನ ಆಗಲ್ಲ. ಹಬ್ಬ ಬಂದಾಗ ಚಾನ್ಸಸ್ ಭಾಳ ಆಕವ್ರಿ. ಈಗ ಒಂದಿಷ್ಟು ಕಡೆ ಜಗಳ ಅದು ಮೊನ್ನೆ ಇಲ್ಲೇ ಒಂದಿಷ್ಟು ಕಡೆ ಹಂಗ ಒಂದ್ 2 ಹಬ್ಬ ಬಂದ ಅರ್ಧಕ್ಕ. ಹಂಗೆಲ್ಲ ಆದ್ರ ಭಾಳ ತೊಂದ್ರೆ ಆಗುತ್ತೆ. ಯಾಕೆಂದ್ರೆ ಕೆಲವೊಬ್ರು ಎಲ್ಲೇ ಹಾಕಿರಲ್ಲ, ಇಲ್ಲ ಇವತ್ತೊಂದು ಹಬ್ಬಕ್ಕೆ ಹಾಕೋಣ ಅಂತ ತಗೊಂಡ್ಬಂದಿರ್ತಾರೆ. ಅಂತವ್ರಿಗೆಲ್ಲ ತುಂಬಾ ಇದಾಗುತ್ತೆ. ಯಾಕೆಂದ್ರೆ ಹೆಸರು ಮಾಡಿದ ಎತ್ತುಗಳು ಡಿಫ್ರೆಂಟ್. ಈಗ ನಿಮ್ದು ಹೆಸರು ಮಾಡಿದೆ, ಆ ಹೆಸರು ಯಾವಾಗೂ ಇರುತ್ತೆ. ಯಾಕೆಂದ್ರೆ ನಾನು ಹೇಳಿದ್ನಲ್ವಾ, ಸಣ್ಣ ಮಕ್ಕಳಿಗೂ ಗೊತ್ತೀಗ ಅಂದ್ರೆ ಆ ಹೆಸರು ಇದ್ದೇ ಇರುತ್ತೆ. ಕೆಲವೊಬ್ರು ಹೆಸರು ಮಾಡಬೇಕು ಅನ್ಕೊಂಡಿರ್ತಾರೆ, ಅಂತವ್ರಿಗೆ ತೊಂದರೆ ಆಗ್ಬಿಡುತ್ತೆ. ನೋಡ್ರಿ, ನಮ್ ಖುಷಿಗಿಂತ ಅದ್ರದ್ದು ಯೋಗಕ್ಷೇಮ ಬಾಳ ನಮ್ಗೆ. ಯಾಕಂದ್ರೆ ನಾವು ಅಷ್ಟು ಹೆಸರು ಮಾಡೇವಿ ಅದರಿಂದ. ನಮ್ಮನ್ನ ಒಬ್ರನ್ನ ನಮ್ಮ 4 ಜನನ ಗುರುತಿಸ್ತಾರ ಅಂದ್ರ ಅದರಿಂದ. ಹೌದೌದು, ಕರೆಕ್ಟ್, ಖಂಡಿತ. ನಾವು ಅದ್ರದ್ದು ಫಸ್ಟ್ ವಿಚಾರ ಮಾಡ್ಬೇಕ್ರಿ. ಈಗ ಯಾರ ಹೇಳ್ತಾರ ಈಗ ಹೋರಿ ಹಾಕ್ರಿ ಅಂತ ಜಗ ಮಂದಿ ಹೇಳ್ತಾರ್ರಿ. ಅದು ಏನ್ ಕಷ್ಟ ಅನುಭವಿಸಿ ಐತಿ 2 ಹಬ್ಬ ಮಾಡಿ ಅದನ್ನ ನೋಡಿದ್ದು ನಾವ್ರಿಗೆ. ಅವ್ರು ನೋಡ್ರಿರಲ್ಲ ಪಾಪ, ಅವ್ರು ಹೇಳ್ತಾರ ನೀವು ಮನ್ಯಾಗ ಹೋರಿ ಕಟ್ಕೊಂತೀರಿ, ನಮಗ್ ಭಾಳ ಬೇಜಾರಾಗತ್ತಂದ. ಅವ್ರಿಗೆ ಬೇಜಾರಾಗತ್ತಂದ ನಾವು ಹೋರಿ ಹಾಕಿದ್ರ ಮುಂದಿನ ಹಬ್ಬಕ್ಕೆ ನಾವು ಹೋರಿ ಹಾಕೋ ಚಾನ್ಸ್ ಇರಲ್ರಿ. ಅದನ್ನ ಅವ್ರು ತಿಳ್ಕೊಳಲ್ಲ. ಈಗೆಲ್ಲ ನೀನ್ ಒಂದಿಷ್ಟು ಮಂದಿ ಇವತ್ತಿನ ಹಬ್ಬಕ್ಕೆ ಹಾಕ್ಬೇಕಂದ್ ಜಗ್ಗ ಹೇಳಿದ್ರಿ, ನೀವು ನಮ್ಮ ಸೈಡ್ ಹಬ್ಬಕ್ಕೆ ಹಾಕಲ್ಲ ಹಂಗ ಅಂದ. ಹಾಕ್ಬೇಕಂದ್ರೆ ಹೋರಿ ಕಂಡೀಷನ್ ಇದ್ರೆ ನಾವು ಹಬ್ಬಕ್ಕೆ ಹಾಕ್ತೇವೆ. ಪ್ರತಿ ಹಬ್ಬಕ್ಕೆ ಎಲ್ಲರ ಹಬ್ಬ ಇಲ್ರಿ, ಅದು ಈ ವಾರ ಆಗೈತಿ ನೆಕ್ಸ್ಟ್ ವಾರನೇ ಇರ್ಲಿ ಹಣ ಹಾಕ್ರಿ ಅಂತಾರ. ನಾವು ಅದ್ರದ್ದು ಪರಿಸ್ಥಿತಿ ಯೋಚನೆ ಮಾಡೋದು. ಹೌದೌದು, ಎಲ್ಲಾ ಕಡೆಯಿಂದ ಓಡ್ತೈತಿ ಅಂದ ಸಿಗೋದು ಒಂದರಿ ಅಲ್ರಿ, ಓಡ್ತೈತಿ ಅಂದ ಓಡಿಸ್ಬಾರ್ದು ನಾವು. ಅದಾತಲ್ರಿ, ಇದನ್ನ ನಾವು 10 ಜಲ ಎತ್ತಿದ್ರೆ ಇಂಥ ಹೋರಿ ಕಟ್ಟಕ್ಕಾಗಲ್ಲ. ಈಗ ನಮ್ ಕಡೆ ಓಡ ಕುದುರೆ ಐತಿ ಅಂದ ಓಡ್ತೈತ್ ಬಿಡ ಅಂದ ಹಂಗ ಓಡಿಸ್ಕೊಂತ ಬೆಲೆ ಇರಲ್ರಿ. ಎಲ್ಲೋ ಒಂದು ಪಾಯಿಂಟ್ ಎಲ್ಲ ನಿಲ್ಲೇಬೇಕಲ್ವಾ? ಹೌದು. ನಾವು ವಿಚಾರ ಮಾಡಿ ಒಂದ್ ಹಬ್ಬಕ್ಕೆ ಹಾಕ್ಬೇಕಂದ್ರೆ ನಾವು 4 ಜನ ಕುತ್ಕೊಂಡ್ ಮಾತಾಡ್ತೇವ್ರಿ ಹುಡ್ರಿಗೆ. ಅದು ಎಲ್ಲೇ ನಮ್ಗ ಈ ಹಬ್ಬ ಎಲ್ಲೇ ಪ್ರೈಸ್ ಹೊಡೆದ್ ಮೇನಲ್ರಿ, ಹೊರಗೆ ಅಕಾಡದ ಹೊರಗೆ ಹೋಗಿಂದ ಹೋರಿ ಸೇಫ್ಟಿ ನೋಡ್ಬೇಕ್ರಿ. ಅದು ಏನೋ ತೆಗ್ ಪಗ್ ಇದ್ರೆ ನೋಡಲ್ರಿ, ಹಂಗ ಸುಮ್ಮನೆ ಹೋಗ್ತಾ ಇರ್ತೈತಿ. ಈಗ ನಾವು ಒಂದ್ಸಲ ಅದರಿಂದ ಅದು ನೋವು ಉಂಡೈತ್ರಿ, ಮತ್ತೆ ಪದೇ ನೋವು ಕೊಡಕ್ ನಮ್ಗೆ ಇಷ್ಟ ಇಲ್ರಿ ಅದನ್ನ. ಯಾಕಂದ್ರೆ ಅದ್ರದ್ದು ಕಷ್ಟ ಏನನ್ನೋದು ನಾವು ನೋಡಿ ಅರ್ದು ಕುಡಿದ್ಬಿಟ್ಟವ್ರಿ. ಯಾಕಂದ್ರೆ ಅದು ನೋವು ಉಂಡ್ರೆ ನಮಗೆ ಭಾಳ ಮನಸ್ಸಿಗೆ ನೋವು ಆಕತ್ರಿ. ಕಷ್ಟಪಟ್ಟು ಆರಾಮ್ ಮಾಡಿದ್ರೆ ನಾವು. ಯಾಕಂದ್ರೆ ಅದು ಆರಾಮಾಗಿದ್ದ ಗ್ರೇಟ್. ಕೆಲವೊಂದಿಷ್ಟು ಮಂದಿ ಹಬ್ಬಕ್ಕೆ ಬರಲ್ಲ, ಆರಾಮಾಗಲ್ಲ ಅಂದ್ರೆ ಮತ್ತೆ ಹೊಳ್ಳಿ ಹಬ್ಬ ಮಾಡಿದ್ದು ನಮಗೆ ಭಾಳ ಖುಷಿ. ಯಾಕಂದ್ರೆ ಮತ್ತೆ ಹೊಳ್ಳಿ ನಾವು ಇಂಥದ್ದು 100 ಜಲಮ ಎತ್ತಿದ್ರೆ ಕಟ್ಟೋದಾಗಲ್ಲ, ಕಟ್ಟಕ್ಕೆ ಚಾನ್ಸೂ ಇಲ್ಲ, ಯಾರು ಕಟ್ಟೋದು ಇಲ್ಲ. ಅದು ಮುಂದಿಂದ ಅವ್ರಿಗೆ ಬಿಟ್ಟಿದ್ರಿ. ಅವ್ರ ಹಣೆ ಬರ ಇದ್ರೆ ಏನು ಸಿಕ್ಕರು ಸಿಗ್ಬೋದು, ನಮಗಾಗಲಿ ಅವ್ರಿಗಾಗಲಿ ಯಾರಿಗೆ ಸಿಕ್ಕರು ಸಿಗ್ಬೋದು. ಹೌದೌದು, ಖಂಡಿತ, ಕರೆಕ್ಟ್ ಸರ್. ಹಂಗಾಗಿ ಎಲ್ಲರಿಗೂ ಹೇಳೋದು ಏನಂದ್ರೆ ಒಟ್ಟು ಹಬ್ಬಕ್ಕೆ ಭಾಳ ಸಪೋರ್ಟ್ ಮಾಡ್ರಿ. ಹಬ್ಬದಾಗ ಒಳ್ಳೇದಾಗಲಿ ಅಂತಂದು ವಿಚಾರ ಮಾಡೋದು ಭಾಳ ಉತ್ತಮ. ಹೌದು ಸರ್. ಆಮೇಲೆ ಇನ್ನೊಂದು, ಇದುವರೆಗೂ ಈಗ ಹಬ್ಬದ ಬಗ್ಗೆ ಎಲ್ಲ ಹೇಳಿದ್ರಿ, ಹೋರಿ ಬಗ್ಗೆ ಹೇಳಿದ್ರಿ, ಇದುವರೆಗೂ ನಿಮಗೆ ಈ ಬಹುಮಾನಗಳಂದ್ರೆ ಒಂಥರ ಹೆಸರು ಮಾಡಿದೆ ಅಥವಾ ಹೆಸರು ಮಾಡ್ಕೊಂಡು ಹೋಗ್ತಿದೆ ಅಂದ್ರೆ ಎತ್ತು ಬಹುಮಾನಗಳ ರೀತಿನೂ ಹಾಗೆ ಬರ್ತಾ ಇರುತ್ತೆ. ಇದುವರೆಗೂ ನೀವು ನೋಡಿರೋದ್ರಲ್ಲಿ, ನಿಮ್ಮ ಹೋರಿ ತಂದಿರೋದ್ರಲ್ಲಿ ಯಾವುದು ತುಂಬಾ ಒಂಥರ ಬಂಪರ್ ಲೆಕ್ಕ ಕೊಡ್ದಿರೋದಂತಂದ್ರೆ ಏನ್ ಬಂದಿರ್ಬೋದು ಮನೆಗೆ? ತುಂಬಾ ದೊಡ್ಡ ಬಹುಮಾನ ಅಂತ ರೀಸೆಂಟ್ ಆಗಿ ಹೊಡೆದಿರೋದ್ರಿ ಟ್ರ್ಯಾಕ್ಟರ್ ಇವ್ರು ಹಾಕಿದ್ರು. ಅದಕ್ಕೆ ಆ ಟ್ರ್ಯಾಕ್ಟ್ರಿ ನಮ್ಗೆ ನಿರೀಕ್ಷೆನೇ ಇಲ್ರಿ, ನಿರೀಕ್ಷೆನೇ ಇದ್ದಿಲ್ರಿ ನಮಗೆ. ಟ್ರ್ಯಾಕ್ಟ್ರಿ ಕೊಡ್ತಾರ ಅನ್ನೋ ನಿರೀಕ್ಷೆನೇ ಇದ್ದದಲ್ರಿ. ಅದ್ರಾಗ 3 ರೌಂಡ್ ಬಿಟ್ಟಿದ್ವಲ್ರಿ. ಅದು ಆಮ್ಯಾಕ ನಾವು ಹೊಳ್ಳಿ ಬಿಡ್ಬೇಕಂದ್ರೆ ನಮ್ಗೆ ಟೈಮ್ ಸಿಗಲಿಲ್ಲ. ಹಬ್ಬ ಮುಗಿಯೋ ಟೈಮಿಗೆ ಹೊಳ್ಳಿ ಸಿಕ್ತ್ರಿ ಹೋರಿ. ಅಲ್ಲಿ ಲಾಸ್ಟ್ಗೆ ಆಚೆ ತಗ್ಗ ಹಾರ್ಯಾರಿ ಹೋಗೋದ್ರಿ. ಅಲ್ಲೆಲ್ಲ ಗದ್ಯಾಗ ಹೋಗಿ ಆಮ್ಯಾಗ ಹೊಳ್ಳಿ ಅದೇ ದಾರಿಯಲ್ಲಿ ಬರ್ಬೇಕಂದ್ರೆ ದಾರಿ ಇದ್ದದಲ್ರಿ, ಮತ್ತೆ ರೌಂಡ್ ಹೊಡೆದೇ ಬರ್ಬೇಕತ್ತೆ 2 ಕಿಲೋಮೀಟರ್ ತಟ ಇದೆ. ಹಂಗಾಗಿ ಅಲ್ಲಿ ಬರೋದ ಲೇಟ್ ಆಗದ್ರಿ. 3 ರೌಂಡ್ ಪಾಳೆ ಸಿಕ್ತು, 3 ರೌಂಡ್ ಬಿಟ್ವಿ.
ಅಲ್ಲಿ ಈಗ ಟ್ರ್ಯಾಕ್ಟರ್ ಕೊಟ್ಟಿದ್ದಾರೆ. ಟ್ರ್ಯಾಕ್ಟರ್ ಬಿಟ್ಟು ಬೇರೆ ಕಡೆ ಏನಾದ್ರು ಬೇರೆ ಕಡೆ 4 ಬೈಕ್ ಅದಾವ್ರಿ. ಈಗ ರೀಸೆಂಟ್ ಆಗಿ ಮೊನ್ನೊಂದು 5 ಬೈಕ್ ಅದು ಬಂಗಾರ ಫ್ರಿಜ್ ಅದಾವ್ರಿ. ಆಮೇಲೆ ಫಸ್ಟ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಾರ್ದಂದ್ರೆ ಕಚುವಿಗೆ ಹಬ್ಬ ಕಚುವಿಗೆ ಫಸ್ಟ್ ಏನು ಎಕ್ಸ್ಪೆಕ್ಟೇಷನ್ ಇಲ್ರಿ ನಮ್ದು. ಒಂದೇ ಹಬ್ಬ ಮಾಡ್ಬೇಕು, ಒಂದೇ ಹಬ್ಬ ರೀ. ಹಬ್ಬ ಅಷ್ಟೇ ಮಾಡ್ಬೇಕು. ಅದು ಬಹಳ ಖುಷಿ. ಈ ಟ್ಯಾಕ್ಟ್ರಿ ಕೊಟ್ಟಿದ್ದಕ್ಕಿಂತ ಸಂತೋಷ. 3 ಗ್ರಾಮ್ ಬಂಗಾರ ರೀ, ಬರೇ 3 ಗ್ರಾಮ್ ಬಂಗಾರ. ಅವತ್ತು ಘಟಾನುಘಟಿ ಹೋರಿಗಳು ಬಂದಿದ್ವು. ದಿನ ಅವಾಗ ಬಿಗಿನಿಂಗ್ ಒಂದೇ ಹಬ್ಬನ ಪ್ರೈಸ್ ಹಬ್ಬ, ಸ್ಟಾರ್ಟಿಂಗ್ ಹಬ್ಬ ಅದು ಒಂದೇ ಹಬ್ಬ ಅದು. ಘಟಾನುಘಟಿ ಹೋರಿಗಳು ಬಂದಿದ್ವು. ಎಲ್ಲಾ ಹೆಸರಾಂತ ಹೋರಿಗಳು ಬಂದಿದ್ರಿ. ಆ ಹೆಸರಾಂತ ಹೋರಿಗಳಲ್ಲಿ ಪೈಪೋಟಿ ಮಾಡಿ ಈ ನಮ್ಮ ಹೋರಿ ಅವತ್ತು ಎಲ್ಲರಿಗೂ ಜನಕ್ಕೆ ಕಾಣ್ಬೇಕಂದ್ರೆ ಅದು ಅವತ್ತು ಮಾಡಿದ ಹಬ್ಬ. ಆ ರೀತಿ ಹಬ್ಬ ಮಾಡಿ 3 ರೌಂಡ ಬಿಟ್ಟಿದ್ವಿ. ಅಲ್ಲೇ ಎಲ್ಲಾರು ಏನ್ ಬರ್ತೈತಿ ಅನ್ನೋರ್ ಬಿಡ್ರಿ. ಅಲ್ಲಿ ಅದ ಹೇಳಿದ್ನಲ್ರಿ, ಅದು ಅಲ್ಲಿ ಹಬ್ಬಕ್ಕೆ ಹಾಕಿದ್ರ ಇಂತಲ್ಲಿ ಎಡ ಮಾಡೈತೆ ಅನ್ನಂಗಿಲ್ಲ. ಒಂದ್ಸರಿ ಕೋಲ್ ಮುರ್ಕೊಂಡಿತ್ತು, ಅದೊಂದು ಮಿಸ್ಟೇಕ್ ನಮ್ದು ಬಿಡೋದು. ಬಿಡುನಳ್ಳ್ಯಾಗ ಅಲ್ಲಿ ಹೊಳ್ತ್ರಿ ಬರೋಬ್ರಿ. ಅಲ್ಲಿ ಹೊಳ್ಳಿ ಇವಂಗ ಕಣ್ಣಿಗೆ ಹೊಡೆದಿತ್ರಿ. ಇಲ್ಲಿ ಹೊರಗೆ ಹಿಡಿಯಕ್ ಹೋದಾಗ ಬರೋಬ್ಬರ ಹೊಡೆದಿತ್ರಿ. ನರನ ಕಟ್ಟಾಗಿತ್ರಿ ಒಂದ್ ಒಳಗಿಂದ. ಅಷ್ಟು ರ್ಯಾಶ್ ಐತ್ರಿ ಅದು. ಅಷ್ಟು ಸುಲಭವಾಗಿ ಇಲ್ಲಿ ಹಿಂಗೆ ನಿಂತೈತ್ರಿ, ಹಿಂಗೆ ನಿಂತೈತಿ ಅಂತಂದ್ರೆ ಮಾಡಂಗಿಲ್ಲ. ಒಳ್ಳೆ ಬಿಟ್ಟು ಹಿಡಿಯಕ್ಕೆ ಹೋದ್ರೆ ಈಗ ನಾಳೆ ಮಟ್ಟ ನಡೆಸಂಗಿಲ್ಲ. ಹೌದ್ರಿ, ನಾನು ನೋಡಿದ್ನಲ್ಲ ಬಂದ ಮೇಲೆ ಭಾಳ ರ್ಯಾಶ್ ಇದೆ. ಇನ್ನೂ ಅಲ್ಲಿ ನಾನು ಹೋಗ್ಬೇಕು ಬರ್ತಾ ಇದ್ದೆ, ಅವಾಗೇ ಅಲೆ ಕೂಗುತ್ತೆ, ಇದು ಮಾಡುತ್ತೆ, ಭಾಳ ರ್ಯಾಶ್ ಇದೆ ಇತ್ತು. ಹೌದು, ಆಮೇಲೆ ಜಲ್ದಿ ಹಿಡಿತೀವಿ ಅನ್ನೋ சொல்றேன். ಭಾಳ ಅಂದ್ರೆ ಭಾಳ. ಈಗ ಏನಾಯ್ತಲ್ರಿ, ತಾಲೀಮ್ ಇಲ್ರಿ. ಈಗ ನನ್ನ ಹತ್ತಿಮೂತ್ರ ಹಬ್ಬ ಆದಾಗಿಂದನ ನಮ್ಮ ಇವು ಫಂಕ್ಷನ್ ಕಾರ್ಯಕ್ರಮ ಅವು ಬಂದ್ವು. ಹಂಗಾಗಿ ತಾಲೀಮ್ ಇಲ್ಲ. ತಾಲೀಮ್ ಬಿತ್ತಂದ್ರೆ ಅಂತಾನೆ ಹಿಂಗೆ ನಿಲ್ಲಂಗಿಲ್ರಿ. ಯಾರ ಲೆಕ್ಕಕ್ಕೆ ಇರ್ಬೇಕ್ರಿ ಅವ್ರು. ಈ ಕಡೆ ಬನ್ನಿ, ಹಂಗೆ ಯಾಕಂದ್ರೆ ನೀವೇ ಗೊತ್ತಾಗಲ್ಲ. ಹಿಡಿಯ ಮುಂದೆಲ್ಲ ನೀವು ಸಹಕಾರ ಮಾಡ್ಬೇಕು. ಈಗ ಪ್ರತಿಯೊಬ್ರು ಹೋರಿನ ಒಳಗಡೆ ಅಖಾಡದಲ್ಲಿ ಹೇಗೆ ಅಂತ ನೋಡಿರ್ತೀರ. ಹೊರಗೆ ಹಿಡಿಬೇಕಾದ್ರೆ ಯಾಕೆ ಅನ್ನದಾತ ಕಡೆಯವರು ಕೆಲವರು ಸ್ವಲ್ಪ ದೂರ ಇರಿ ಹೋರಿ ಸಿಗೋವರೆಗೂ ಅನ್ನೋಕ್ಕೆ ಕಾರಣ ಏನು ಅಂದ್ರೆ ಹೋರಿ ಅಷ್ಟು ರ್ಯಾಶ್ ಇದೆ. ಆದ್ರೆ ಅಂತ ರ್ಯಾಶ್ ಇರೋ ಹೋರಿನೂ ಹೊರಗಡೆ ಹಿಡಿಯೋವಂಥವ್ರು ಇವರೇ. ಸರ್, ಹೋರಿ ಹೊರಗಡೆ ಸಿಗ್ಬೇಕಾದ್ರೆ ನಿಮಗೆ ಕೊಡೋ ಅಂತ ಒಂದು ತೊಂದರೆ ಆಗುತ್ತೆ ನಿಮ್ಗೆ, ಅಥವಾ ನಿಮ್ಮ ಪ್ರಕಾರ ಏನು ನೀವು ಅಭಿಮಾನಿಗಳಿಗೆ ಹೇಳ್ಬೇಕು ಅಂತಿದೆ? ನಾ ಹೇಳ್ಬೇಕಾದ ಒಂದು ವಿಚಾರ ಏನಂದ್ರೆ, ಅಭಿಮಾನಿಗಳಿಗೆ ಅದು ಹೇಗಿದೆ ಅಂತ ಗೊತ್ತಿದೆ ಇದೆ. ಹಾವೇರಿ ಅನ್ನೋದತ್ತ ಹೊರಗಡೆ ಹೆಂಗೆ ರಾಶಿ ಇದೆ, ಒಳಗಡೆ ಹೆಂಗೆ ರಾಶಿ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ ಇದೆ. ನಮ್ಗೆ ಏನಂದ್ರೆ, ನಾವು ಹೊರಗಡೆ ಹಿಡಿಯೋವರೆಗೂ ಅಂದ್ರೆ ನಾವು ಒಂದು ಸ್ವಲ್ಪ ಹೊರಿ ಹಿಡಿಯೋವರೆಗೂ ಒಂದು ಸ್ವಲ್ಪ ಸಹಕಾರ ಕೊಟ್ಟರೆ ಅದು ನಾವು ನಿಮ್ಗೆ ಮತ್ತೊಂದು ರೌಂಡ್ ಬಿಡೋಕ್ಕೂ ನಾವು ಕೇಕೆ ಹೊಡ್ಯೋಕೆ ಚಾನ್ಸ್ ಕೊಡ್ತೀವಿ. ಆಮೇಲೆ ಕಡೆ ನೀವು ನಮ್ಗೆ ಹಿಡಿಯಲಿ ಮಟ್ಟ ನಮ್ಗೆ ಸಪೋರ್ಟ್ ಮಾಡಬೇಕು. ಅದಕ್ಕೆ ಅಷ್ಟೇ ನಾವು ಕೇಳ್ಕೊಳ್ಳೋದು. ಯಾಕಂದ್ರೆ ಅದು ಅನಾಹುತ ಆದ್ರೆ ನಮ್ಗೆಲ್ಲರಿಗೂ ಹೋಗುತ್ತೆ, ನಿಮಗೂ ಹೋಗುತ್ತೆ, ನಮಗೂ ಹೋಗುತ್ತೆ. ಅದ್ರ ಸಂಬಂಧ ಅಷ್ಟೇ ಅದೊಂದು ಸ್ವಲ್ಪ ಹಿಡಿಯೋವರೆಗೂ ನಾವೆಲ್ಲ ಹಿಡಿಯೋವರೆಗೂ ಒಂದು ಸ್ವಲ್ಪ ಸಹಕಾರ ಕೊಡಿ. ಆಮೇಲೆ ನಿಜವಾಗ್ಲೂ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿರ್ತಾರೋ ಅದನ್ನ ದೇವರನ್ನೇ ಅವ್ರು ಕೊಡ್ತಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತೆ ಯಾರು ಇಷ್ಟ ಅಲ್ವಾ? ಓಕೆ, ಸೊ ಇದುವರೆಗೂ ಏನು ನೋಡಿದ್ರು ಇದು ಅನ್ನದಾತ ಹೋರಿಯ ಸಂದರ್ಶನ. ಆದಷ್ಟು ವಿಡಿಯೋನ ಫುಲ್ ನೋಡ್ತೀರಾ ಅನ್ಕೊಂಡಿದ್ದೀನಿ. ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಅಂದರೆ ಅನ್ನದಾತ ಯಾಕೆ ಪರ್ಟಿಕ್ಯುಲರ್ ಆಗಿ ಕೆಲವು ಅಖಾಡಕ್ಕೆ ಹಾಕ್ತಾರೆ, ಅಥವಾ ಈ ಪೆಟ್ಟು ಬಿದ್ದಾಗ ಏನಾಗಿತ್ತು, ಪ್ರತಿಯೊಂದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ ಅನ್ಕೊಂಡಿದ್ದೀನಿ. ಬ್ರದರ್ ಒಬ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಆ ಹೋರಿ ಬಗ್ಗೆ. ಹಾಗೆ ಒಂದು ಸ್ನೇಹಿತರ ಗುಂಪು ಒಂದು ಹೋರಿ ಬೆಳೆಸಬೇಕಾದ್ರೆ ಅಥವಾ ಬೆಳಿಬೇಕಾದ್ರೆ ಹೇಗಿದ್ರು ಬೆಳೆದ ಮೇಲೂ ಹಾಗೆ ಇದ್ದಾರೆ, ಅದನ್ನ ಹಾಗೆ ಮುಂದೂಡಿಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಫಸ್ಟ್ ನಾವು ಇದುವರೆಗೂ ನೋಡಿರೋದು ತುಂಬ ಕಡಿಮೆ, ಹಾಗೆ ಬೆಳೆಸ್ಕೊಂಡ್ ಬರ್ತಿದ್ದಾರೆ. ಅವರಿಗೂ ತುಂಬ ಧನ್ಯವಾದಗಳು ಸರ್. ನಮಗೆ ಪರ್ಟಿಕ್ಯುಲರ್ ಆಗಿ ಒಂದು ಇಷ್ಟು ರ್ಯಾಶ್ ಇದೆ ಎಲ್ಲೂ ಕೊಡಲ್ಲ ಅಂತೀರಾ, ಅಂಥದ್ರಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಟೈಮ್ ಕೊಟ್ಬಿಟ್ಟು ನಮಗೆ ಒಂದು ಸಂದರ್ಶನ ಮಾಡಿಕೊಡೋಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಇಲ್ಲಿ ಬಂದವರಿಗೆ ಹಿಡ್ಕೊಟ್ಟವ್ರಿಗೆ ಥ್ಯಾಂಕ್ ಯು ಬ್ರದರ್ಸ್ ಎಲ್ರಿಗೂ ಥ್ಯಾಂಕ್ ಯು ಸರ್. ಅಲ್ಲಿಂದ ಬಂದು ನಮ್ಮ ಹೋರಿ ಸಂದರ್ಶನ ಮಾಡಿದ್ರಿ. ಆ ಕಡೆಯಿಂದ ಎಷ್ಟರ ಮಟ್ಟಿಗೆ ಹೋರಿ ಹಬ್ಬದ ಬಗ್ಗೆ ಮಾತಾಡ್ಬೇಕು ಅಷ್ಟು ಮಾತಾಡೀವಿ. ಹೌದು, ಅದ್ರಾಗ ಒಳ್ಳೇದು ಇರ್ಬೋದು, ನಿಮಗೆ ಅದು ಕೆಟ್ಟ ಅನಿಸ್ಬೋದು. ನಮ್ಮ ಮನಸ್ಸಿಗೆ ಏನು ಅನಿಸಿದೆ, ಏನು ಹೇಳೋಕಾಗಿತ್ತು ಅದನ್ನೇ ಹೇಳಿದೆ ನಾವು. ಹೌದು. ನಮಸ್ಕಾರ, ಥ್ಯಾಂಕ್ ಯು.